ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫ್ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನ. ಸೊ ಹಾಗಾಗಿ ಇದು ಒಂದು 15ನೇ ಕ್ಲಾಸ್ ಆಗಿದೆ. ಆಲ್ರೆಡಿ ನಾವು 14 ಕ್ಲಾಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದೀವಿ. ಅವುಗಳನ್ನ ಕೂಡ ನೀವು ನಮ್ಮ ಒಂದು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೋಬಹುದು. ಹಾಗೆ ಟಾಪಿಕ್ ಆಗಿದೆ 11ನೇ ಅಧ್ಯಾಯ ಮಾನವ ಅಭಿವೃದ್ಧಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅನ್ನೋ ಟಾಪಿಕ್ ಸಂಬಂಧಪಟ್ಟಂತೆ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿರುವಂತಹ MCQ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಹೋಗೋಣ. 288ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ನೋಡಿ. ಸೊ ಎ ಸ್ಟೇಟ್ಮೆಂಟ್, ಸ್ತ್ರೀ ಜೀವಿತಾವಧಿ ದರವು ಅಂದ್ರೆ ಫಿಮೇಲ್ ಸ್ತ್ರೀ ಜೀವಿತಾವಧಿ ದರವು ಅಥವಾ ಫಿಮೇಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ದರವು ಹೆಚ್ಚು ಪುರುಷ ಜೀವಿತಾವಧಿ ದರವಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು, ಫಿಮೇಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆಯಲ್ಲ, ಆಕ್ಚುಲಿ ಸೊ ಮೇಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಗಿಂತ ಜಾಸ್ತಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋಗೋಣ. ಎಸ್, ಈ ಹೇಳಿಕೆ ಸರಿಯಾಗಿದೆ. ಅದೇ ರೀತಿ ಬಿ ಸ್ಟೇಟ್ಮೆಂಟ್, ತಾಯಿಯ ಮರಣ ದರ ಅಂತ ಕರಿತೀವಿ ನಾವು. ಅಂದ್ರೆ ಸೊ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಪ್ರಮಾಣವು 1 ಲಕ್ಷ ಜೀವಂತ ಜನನಗಳಿಗೆ ತಾಯಿಯ ಮರಣದ ಪ್ರಮಾಣವಾಗಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಜನನ ಪ್ರಮಾಣವು ಸ್ಥಿರವಾಗಿ ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬರ್ತ್ ರೇಟ್ ಏನಾಗ್ತಂತೆ ಕಾನ್ಸ್ಟೆಂಟ್ ಆಗಿ ರೆಡ್ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ರೈಟ್. 4ನೇದು, ಚೀನಾವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಅಲ್ಲ. ಏನಂದ್ರೆ ನಮ್ಮ ಭಾರತ ಇದೆಯಲ್ಲ, ಇಂಡಿಯಾ ಏನಂತಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಆಗಿದೆ. ಸೊ ಏನಾಗುತ್ತೆ ನಮಗೆ ಆಪ್ಷನ್ ಡಿ ತಪ್ಪಾದ ಹೇಳಿಕೆ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಸ್ವರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ನೋಡಿ, ನಮಗೆ ಜನನ ದರ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಬರ್ತ್ ರೇಟ್ ಅಂತ ಕರೀತಾರೆ. ಪ್ರತಿ 1000 ಏನಂದ್ರೆ ಜನಗಳಿಗೆ ನಾವು ಜನನ ದರ ಅಂತ ಕರೀತಾರೆ. ನೋಡಿ, 2015 ಎಷ್ಟು ಇತ್ತು ಅಂದ್ರೆ 17.9 ಇತ್ತು. ಈಗ ಎಷ್ಟಾಗಿದೆ 2023 15.2 ಆಗಿದೆ. ಏನಾಗಿದೆ? ಸೊ ಕಾನ್ಸ್ಟೆಂಟ್ ಆಗಿ ಕಡಿಮೆ ಆಗ್ತಾ ಇದೆಯಲ್ವಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ಫಸ್ಟ್ ಅಲ್ವಾ, ಸಾರಿ ಥರ್ಡ್ ಸ್ಟೇಟ್ಮೆಂಟ್, ಸಿ ಸ್ಟೇಟ್ಮೆಂಟ್. ಅದೇ ರೀತಿ ನೋಡಿ, ಆಕ್ಚುಲಿ ಇಲ್ಲಿ ಸರಾಸರಿ ಜೀವನ ನಿರೀಕ್ಷೆ ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಗ್ಗೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಮಗೆ ಈ ಕಡೆ 2023 ನೋಡಿ, ಗಂಡು ಎಷ್ಟಿದೆ ನೋಡಿ, ಗಂಡಿಂದು 67.8 ವರ್ಷ ಬದುಕ್ತಾನೆ ಸರಾಸರಿಯಾಗಿ. ಗಂಡು ಮಕ್ಕಳ ಒಂದು ಜೀವಿತಾವಧಿ ಎಷ್ಟಾಗಿದೆ ಅಂದ್ರೆ 67.8 ವರ್ಷ ಆಗಿದೆ. ಅದೇ ರೀತಿ ಹೆಣ್ಣಿಂದ ಬಂದು 72.4 ಆಗಿದೆ ಅಲ್ವಾ? ಹಾಗಾಗುತ್ತೆ ಆಕ್ಚುಲಿ ದ ಫಿಮೇಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಈಸ್ ಗ್ರೇಟರ್ ದೆನ್ ದಿ ಮೇಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ. ಸೊ ಹಾಗಾಗುತ್ತೆ ನಮಗೆ ಮೊದಲ ಹೇಳಿಕೆ ಕೂಡ ಸರಿಯಾಗಿದೆ. ಅದೇ ರೀತಿ ನೋಡಿ, ಇನ್ನು ತಾಯಿಯ ಮರಣ ದರ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರೀತಾರೆ. ಇದಾದ್ರೆ ಪ್ರತಿ 1 ಲಕ್ಷ ಜನಗಳಿಗೆ ಏನಾಗುತ್ತೆ, ಮಕ್ಕಳು ಹುಡ್ತಾರಲ್ಲ ಅವಾಗ ಏನಾಗುತ್ತೆ, ಸೊ ಮಕ್ಕಳು ಡೆತ್ ಆದ್ರೆ ಏನಾಗುತ್ತೆ ತಾಯಿಗೆ, ಅದನ್ನ ಸೊ ನಾವು ಮ್ಯಾಟರ್ನಲ್ ಮಾರ್ಟಾಲಿಟಿ ಅಂತ ಕರೀತಾರೆ. ಪ್ರೆಸೆಂಟ್ ಎಷ್ಟಿದೆ ನೋಡಿ, 68 ಇದೆ. ವೆರಿ ಇಂಪಾರ್ಟೆಂಟ್. ರೈಟ್. ಸೊ ಅದೇ ರೀತಿ ಮರಣದರ ನೋಡಿ, ಮರಣದರ ಆಕ್ಚುಲಿ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಿಲ್ಲ. ಯಾಕಂದ್ರೆ ನೋಡಿ, ಇಲ್ಲಿ ನಮಗೆ 2015 6.6 ಇದೆ, ಈಗ 2023 6.8 ಇದೆ. ಇದು ಕಾನ್ಸ್ಟೆಂಟ್ ಆಗಿ ಕಡಿಮೆ ಆಗ್ತಿಲ್ಲ. ಕೆಲವೊಂದು ಕಡೆ ಹೆಚ್ಚಾಗಿದೆ, ಕಡಿಮೆ ಆಗ್ತಾ ಇದೆ. ಸೊ ಇದು ಹೇಳಕ್ಕಾಗಲ್ಲ ನಮಗೆ. ಓಕೆನಾ? ಸೊ ಗೊತ್ತಿರ್ಬೇಕಾಗುತ್ತೆ. ಅದೇ ರೀತಿ ಶಿಶು ಮರಣ ದರ ಏನಂತಂದ್ರೆ ಇದು 1000 ಜೀವಂತ ಜನಗಳಿಗಾಗಿದೆ. ಸೊ ಗೊತ್ತಿರ್ಬೇಕಾಗುತ್ತೆ ನಮಗೆ. ರೈಟ್. ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಡಿ ಏನಾಗುತ್ತೆ, ಜಗತ್ತಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಅಂದ್ರೆ ನಮ್ಮ ಭಾರತ ಆಗಿದೆ. ಚೀನಾ 2ನೇ ಸ್ಥಾನದಲ್ಲಿರುತ್ತದೆ. ಮೊದಲು ಚೀನಾ ಇತ್ತು, ಈಗ ಅದನ್ನ ನಮ್ಮ ಏನಾಗಿದೆ ಭಾರತ ಅದನ್ನ ಮೀರಿ ಏನಾಗಿದೆ ಈಗ ಪ್ರಸ್ತುತವಾಗಿ ಜಗತ್ತಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ನಮ್ಮ ಭಾರತ ಆಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಚೀನಾ ಇದೆ. ಸೊ ಏನಾಗುತ್ತೆ, ಡಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗಾಗಿ ರೈಟ್ ಆನ್ಸರ್ ಇಸ್ ಡಿ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 289 ಪ್ರಶ್ನೆ, ಜನನಿ ಶಿಶು ಸುರಕ್ಷಾ ಯೋಜನೆ ಅಡಿಯಲ್ಲಿ, ವೆರಿ ಇಂಪಾರ್ಟೆಂಟ್, ಜನನಿ ಶಿಶು ಸುರಕ್ಷಾ ಯೋಜನೆ ಅಡಿಯಲ್ಲಿ ಎಷ್ಟು ಆರ್ಥಿಕ ಸಹಾಯವನ್ನ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಹೌ ಮಚ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಪ್ರೊವೈಡ್ ಅಂಡರ್ ದ ಜನನಿ ಶಿಶು ಸುರಕ್ಷಾ ಯೋಜನೆ ಅಂತ ಕೊಟ್ಟಿದ್ದಾರೆ. ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಈ ಒಂದು ಏನು ಜನನಿ ಶಿಶು ಸುರಕ್ಷಾ ಯೋಜನೆ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಅದಕ್ಕೆ 6 ರೂಪಾಯಿ ಕೊಡ್ತಾರೆ, 600 rupees ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಸ್ಕೀಮ್ ಮಾಡಿದ್ದಾರೆ. ಯಾವ್ದು? ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಕರೀತಾರೆ. ಹೌದಾ? ಅಂದ್ರೆ ಯಾವೆಲ್ಲ ಮಕ್ಕಳು ಅದೇ ತರ ಉಟ್ಕೊಂಡು ಏನಂದ್ರೆ ಅನಾರೋಗ್ಯದಿಂದ ಬಳಲ್ತಿರ್ತವೆ ಅವುಗಳಿಗೆ ಏನಂದ್ರೆ ಆಕ್ಚುಲಿ ಏನ್ ಮಾಡಿದ್ರೆ 2002 ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಜನನಿ ಶಿಶು ಸುರಕ್ಷಾ ಯೋಜನೆ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಶಿಶುವಿನ ಔಷಧಿಗೆ ಮತ್ತೆ ಬಳಕೆ ಏನ್ ಮಾಡ್ತಾರೆ ಅಂದ್ರೆ 2 ರೂಪಾಯಿ ಕೊಡ್ತಾರೆ. ರೋಗ ನಿರ್ಣಯಕ್ಕೆ 100 ರೂಪಾಯಿ ಕೊಡ್ತಾರೆ. ರೆಫರೆನ್ಸ್ ಸಾರಿಗೆ ಎಷ್ಟು ಕೊಡ್ತಾರೆ ಅಂದ್ರೆ 300 ರೂಪಾಯಿ ಕೊಡ್ತಾರೆ. ಟೋಟಲ್ ಆಗಿ ಎಷ್ಟು ಕೊಡ್ತಾರೆ ಅಂದ್ರೆ ಸೊ 6 ರೂಪಾಯಿ ಕೊಡ್ತಾರೆ. ಯಾರಿಗೆ? ಅದೇ ತಾನೇ ಹುಟ್ಟಿರುವಂತಹ ಮಗುವಿನ ಒಂದು ಆರೋಗ್ಯದ ಇದಕ್ಕಾಗಿ ಅಂತ ಹೇಳ್ತೀವಿ ನಾವು. ಇದು 2012 ಲಾಂಚ್ ಮಾಡಿರುವಂತಹ ಸ್ಕೀಮ್ ಆಗಿದೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಇದೆ ನೋಡಿ, ಕನ್ಫ್ಯೂಸ್ ಆಗ್ಬೇಡಿ ನೀವು. ಇಲ್ಲಿ ಜನನಿ ಸುರಕ್ಷಾ ಯೋಜನೆ ಅಂತ ಕರೀತಾರೆ. ಇದು ತಾಯಿಗೆ ಸಂಬಂಧಪಟ್ಟ ಸ್ಕೀಮ್ ಅಂತ ಕರೀತಾರೆ. ಯಾವ್ದು? ಜನನಿ ಸುರಕ್ಷಾ ಸ್ಕೀಮ್ ಅಂತ ಕರೀತಾರೆ. ಇದನ್ನ 2006 ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅಂಡರ್ ದ ರಾಷ್ಟ್ರೀಯ ಆರೋಗ್ಯ ಮಿಷನ್ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಇದು ವಿಶೇಷವಾಗಿ ತಾಯಂದಿರ ಮರಣ
ಆರಂಭಿಕ ನವಜಾತ ಶಿಶುಗಳು ಮರಣದನ್ನು ಕಡಿಮೆ ಮಾಡಕ್ಕೆ ಈ ಸ್ಕೀಮ್ ಏನಂದ್ರೆ ಎಲ್ಲಿ ಅಂದ್ರೆ ಏನಂದ್ರೆ ಈ ಒಂದು ಸಿಟಿಗಳಲ್ಲಿ ಡೆಲಿವರಿ ಆದ್ರೆ ಏನ್ ಮಾಡ್ತಾರೆ ಅವ್ರಿಗೆ ಸೊ ₹6 ಕೊಡ್ತಾರೆ. ಅದೇ ರೀತಿ ರೂರಲ್ ಅಲ್ಲಿ ಗ್ರಾಮೀಣ ಏರಿಯಾ ಏನ್ ಮಾಡ್ತಾರೆ ಅಂದ್ರೆ ₹7 ಕೊಡ್ತಾರೆ ಈ ಒಂದು ಜನನಿ ಸುರಕ್ಷಾ ಯೋಜನೆಯಲ್ಲಿ. ಓಕೆನಾ. ಸೊ ಹಾಗಾಗಿ ನೇರವಾಗಿ ಏನಂದ್ರೆ ಡಿಬಿಟಿ ಮುಖಾಂತರ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಅಮೌಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೊ ಇಲ್ಲಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 290 ಪ್ರಶ್ನೆ. ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಅಂತ ಕರೀತಾರೆ, ಕನ್ನಡದಲ್ಲಿ ಶಿಶು ಮರಣ ದರ ಕರೀತಾರೆ. ಇದನ್ನ ಯಾವ ಘಟಕದಲ್ಲಿ ಅಳತೆ ಮಾಡ್ತಾರೆ ಅಂತ ಕರೀತಾರೆ. ಅಂದ್ರೆ ಯಾವ ರೀತಿ ಶಿಶು ಮರಣ ದರ ಅಂದ್ರೆ ಏನಂತಂದ್ರೆ ನೋಡಿ, ಆಕ್ಚುಲಿ ಪ್ರತಿ 1000 ಜೀವಂತ ಜನಗಳಾಗ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ, ಆಕ್ಚುಲಿ ಡೆತ್ ಆಗ್ತದಲ್ಲ ಅದಕ್ಕೆ ಏನಂತ ಕರಿತೀವಿ, ಅದನ್ನ ಇನ್ಫೆಂಟ್ ಮೋರ್ಟಾಲಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ, ಪ್ರತಿ 1000 ಜೀವಂತ ಜನಗಳಿಗೆ ಏನು ಡೆತ್ ಆಗ್ತಾವಲ್ಲ ಮಕ್ಕಳು ಅದಕ್ಕೆ ನಾವು ಶಿಶು ಮರಣ ದರ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಮಗೆ ಡಿಫ್ರೆಂಟ್ ಆಗಿರುವಂತಹ ಒಂದು ಮಕ್ಕಳ ಡೆತ್ ಆಗ್ತಾ ಹೋಗುತ್ತಿರೋ ಹೌದಾ. ಒಂದು ಇಲ್ಲಿ ಅಂದ್ರೆ ಅಂಡರ್ 5 ಇಯರ್ ಮರ್ಟರಿಟಿ ಅಂತ ಕರೀತಾರೆ. ಇದು ಕೂಡ ಪ್ರತಿ 1000 ಜೀವಂತ ಜನಗಳಿಗೆ ಆಗುವಂತ ಡೆತ್ ಅನ್ನ ಏನಂತ ಕರಿತೀವಿ, ಆಕ್ಚುಲಿ ಅದಕ್ಕೆ ಏನಂತ ಕರಿತೀರೋ ಸೊ ಚೈಲ್ಡ್ ಮರ್ಟರಿಟಿ ಅಂತ ಕರೀತಾರೆ. ಇದೇನಂದ್ರೆ ಪ್ರೆಸೆಂಟ್ ಆಗಿ 17 ಇದೆ. ಅದೇ ರೀತಿ ಶಿಶು ಮರಣ ದರ ಅಂತ ಕರೀತಾರೆ. ಇನ್ಫೆಂಟ್ ಮರ್ಟರಿಟಿ ಇದೆ ಅಂದ್ರೆ ಇದು ಕೂಡ ಅಗೇನ್ ಪ್ರತಿ 1000 ಜೀವಂತ ಜನಗಳಿಗೆ ಆಗುವಂತ ಡೆತ್ ಅನ್ನ ಕರಿತೀವಿ, ಆಕ್ಚುಲಿ ಶಿಶು ಮರಣ ದರ ಅಂತ ಕರೀತಾರೆ. ಇಲ್ಲಿ ಪ್ರೆಸೆಂಟ್ ಆಗಿ ಎಷ್ಟಿದೆ ನೋಡಿ, 14 ಇದೆ ಇದರದು. ಅದೇ ರೀತಿ ನವಜಾತ ಶಿಶುಗಳ ಮರಣ ಅಂತ ಕರೀತಾರೆ, ಅಂದ್ರೆ ನಿಯೋನಟಲ್ ಮಾರ್ಟಾಲಿಟಿ ಅಂತ ಕರೀತಾರೆ. ಇದು ಕೂಡ ಅಗೇನ್ 1000 ಜೀವಂತ ಜನಗಳಿಗೆ ಆಗುವಂತ ಡೆತ್ ರೇಟ್ ಅನ್ನು ಎಷ್ಟಿದೆ ಪ್ರೆಸೆಂಟ್ ಆಗಿ 11 ಇದೆ ನೋಡಿ. ಓಕೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಇಲ್ಲಿ ಆಪ್ಷನ್ ಬಿ ಆಗುತ್ತೆ. ಅದೇ ರೀತಿ ನೋಡಿ ಇಲ್ಲಿ ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಅರ್ಲಿ ನಿಯೋನಟಲ್ ಎಷ್ಟಿದೆ ನೋಡಿ, ಪ್ರೆಸೆಂಟ್ ಆಗಿ 7 ಇದೆ. ನಿಯೋನಟಲ್ ಮಾರ್ಟಾಲಿಟಿ ಎಷ್ಟಿದೆ ನೋಡಿ, 11 ಇದೆ. ಅದೇ ರೀತಿ ಇನ್ಫೆಂಟ್ ಮಾರ್ಟಾಲಿಟಿ ಎಷ್ಟಿದೆ ನೋಡಿ, 14 ಇದೆ. ಅದೇ ರೀತಿ ಅಂಡರ್ 5 ಮಾರ್ಟಾಲಿಟಿ ಎಷ್ಟಿದೆ ನೋಡಿ, 17 ಕೊಟ್ಟಿದ್ದಾರೆ. ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ, ರೈಟ್. ಎಸ್. ಅದೇ ರೀತಿ ಹಾಗಾದ್ರೆ ಯಾಕೆ ಮಕ್ಕಳು ಡೆತ್ ಆಗ್ತಾವ ಅಂತ ಕೇಳ್ಬೋದು ಅಲ್ವಾ. ಸೊ ಒಂದು ರೀಸನ್ಸ್ ಕೊಡ್ತಾ ಹೋಗ್ತಾರೆ ಸರ್ವೇದಲ್ಲಿ ನಿಮಗೆ. ಇದು ಆಕ್ಚುಲಿ ಮೇನ್ಸ್ಗೆ ನಿಮಗೆ KS ಮೇನ್ಸ್ ಅಥವಾ PSI ಬರಬೇಕಾದ್ರೆ ಇದನ್ನ ನೀವು ಬಳಕೆ ಮಾಡಬಹುದು, ರೈಟ್. ಯಾಕೆ ಡೆತ್ ಆಗ್ತಾವ ಮಕ್ಕಳು ಅಂದ್ರೆ ಬಿಕಾಸ್ ಏನಂದ್ರೆ ಅವಧಿ ಪೂರ್ವ ಪ್ರಸವ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಅರ್ಲಿ ಡೆಲಿವರಿ ಆಗುತ್ತಲ್ವಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಏನೋ 7 ಮಂತ್ ಡೆಲಿವರಿ ಆಗುತ್ತೆ, 6 ಮಂತ್ ಡೆಲಿವರಿ ಆಗುತ್ತೆ, 8 ಮಂತ್ ಡೆಲಿವರಿ ಆದಾಗ ಏನಾಗುತ್ತೆ, ಮಕ್ಕಳು ಉಳಿಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ. ಅದೇ ರೀತಿ ಕಡಿಮೆ ತೂಕ ಆಗಿರ್ಬೋದು, ಅದ್ರ ಲೆಸ್ ವೆಯ್ಟ್ ಆಗಿರ್ಬೋದು. ಅದೇ ರೀತಿ ನ್ಯೂಮೋನಿಯಾ ಆಗಿರ್ಬೋದು, ಹೃದ್ರೋಗ, ಈ ಕಾರಣಕ್ಕಾಗಿ ಆಕ್ಚುಲಿ ಮಕ್ಕಳು ಏನಾಗ್ತವೆ ಅಂದ್ರೆ ಜನನ ಸಮಯದಲ್ಲಿ ಉಸಿರುಗಟ್ಟ ಸಾಯ್ತಾವೆ ಅಂತ ಹೇಳ್ತಾರೆ, ಹೌದಾ. ಅದೇ ರೀತಿ ನವಜಾತ ಸೋಂಕುಗಳು ಫಾರ್ ಎಕ್ಸಾಂಪಲ್ ಸೆಪ್ಸಿಸ್ ಆಗಿರ್ಬೋದು. ಅದೇ ರೀತಿ ಜನನದ ಆಸ್ಪಿಕ್ಸಿಯಾ ಅಂತ ಬರುತ್ತೆ, ಇದರ ಮುಖಾಂತರ ಈ ಕಾರಣಕ್ಕಾಗಿ ಅಂದ್ರೆ ಮಕ್ಕಳು ಡೆತ್ ಆಗುತ್ತೆ ಅಂತ ಹೇಳ್ತಾರೆ, ರೈಟ್. ನೋಡಿ ಮತ್ತೆ ಅಂದ್ರೆ ತಾಯಿಂದ ಯಾಕೆ ಡೆತ್ ಆಗ್ತಾರೆ ಅಂದ್ರೆ ಬಿಕಾಸ್ ಸೋ ಮೆನಿ ರೀಸನ್ಸ್ ಅಲ್ವಾ. ಅಗೇನ್ ಅವ್ರಿಗೆ ಕೂಡ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದೊತ್ತಡ ಕಾಯಿಲೆಗಳು ಅಂದ್ರೆ BP ಆಗಿರ್ಬೋದು, ಆಮೇಲೆ ಪ್ರಸವ ನಂತರ ರಕ್ತಸ್ರಾವ ಆಗಿರ್ಬೋದು, ಗರ್ಭಪಾತ ಆಗಿರ್ಬೋದು, ಆಮೇಲೆ ಸೆಪ್ಸಿಸ್ ಆಗಿರ್ಬೋದು, ಹೃದಯ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು, ಸೋಂಕುಗಳಾಗಿರ್ಬೋದು, ಮತ್ತೆ ಅಮ್ನಿಯೋಟಿಡ್ ಫ್ಲೂಯಿಡ್ ಎಂಬಾಲಿಸಮ್ ಅಂತ ಕರೀತಾರೆ, ಆಮೇಲೆ ಪಲ್ಮರಿ ಎಂಬಾಲಿಸಮ್ ಅಂತ ಕರೀತಾರೆ. ಈ ಕಾರಣಕ್ಕಾಗಿ ಆಕ್ಚುಲಿ ಏನ್ ಮಾಡ್ತಾರೆ, ಸೊ ತಾಯಂದಿರು ಕೂಡ ಡೆಲಿವರಿ ಟೈಮ್ ಅಲ್ಲಿ ಡೆತ್ ಆಗ್ತಾ ಹೋಗ್ತಾರೆ. ಇವೆಲ್ಲ ಕೂಡ ರೀಸನ್ಸ್ ಅನ್ನು ನಿಮಗೆ ಸರ್ವೇದಲ್ಲಿ ಕೊಡ್ತಾ ಹೋಗ್ತಾರೆ. ಇವೆಲ್ಲ ಮೇನ್ಸ್ ಅಲ್ಲಿ ಕೂಡ ನೀವು ಬಳಸ್ಕೋಬಹುದಾಗುತ್ತೆ, ರೈಟ್. ಎಸ್. ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದಲ್ಲಿ ಸಾಕಷ್ಟು ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಅನಿಮಿಯದಿಂದ ಬಳಲ್ತಾ ಇರ್ತಾರೆ, ಹೌದಾ. ಅಂದ್ರೆ ರಕ್ತ ಏನೈತೆ ಅಂತ ಕರೀತೀವಿ ಕನ್ನಡದಲ್ಲಿ ನಾವು, ರಕ್ತ ಏನೈತಿಂದ ಬಳಲ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಸರ್ಕಾರ ಏನ್ ಮಾಡ್ತಾರೆ, ಆಕ್ಚುಲಿ ಅವರಿಗೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಮಾಡ್ಬೇಕಂತ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದ್ರೇನಂದ್ರೆ 6 ತಿಂಗಳಿಂದ 5 ವರ್ಷ ಏನ್ ಮಕ್ಕಳು ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಆಕ್ಚುಲಿ ಸೊ ಪ್ರತಿ ವಾರಕ್ಕೊಮ್ಮೆ ಏನಂದ್ರೆ ಪ್ರತಿರೋಧಕ ಪೋಲಿಕ್ ಐರನ್ ಮತ್ತೆ ಪೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಕೊಡ್ತಾ ಹೋಗ್ತಾರೆ, ಸಿರಪ್ ಕೊಡ್ತಾ ಹೋಗ್ತಾರೆ. ಬಿಕಾಸ್ ಯಾಕಂದ್ರೆ ಅದನ್ನ ನಮ್ಮ ಭಾರತವನ್ನ ಅಥವಾ ರಾಜ್ಯವನ್ನ ಏನಂದ್ರೆ ಆಕ್ಚುಲಿ ಅನಿಮುಕ್ತ ಮಾಡುವುದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಇಲ್ಲಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 290 ಪ್ರಶ್ನೆ. ವ್ಯಾಸಕ್ಟಮಿ ಮತ್ತು ಟ್ಯೂಬೆಕ್ಟಮಿ ಇವುಗಳು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ವ್ಯಾಸಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ ಅಂತ ಒಂದು ಇವೆಲ್ಲ ಕೂಡ ಸರ್ಜರಿಗಳು ಅಂತ ಏನಂತ ಚಿಕಿತ್ಸೆಗಳು ಅಂತ ಕರೀತಾರೆ, ಥೆರಪಿ ಅಂತ ಕರೀತಾರೆ, ಟ್ರೀಟ್ಮೆಂಟ್ ಅಂತ ಕರಿತೀವಿ ನಾವು, ರೈಟ್. ಏನಂದ್ರೆ ಇದು ವಿಶೇಷವಾಗಿ ಇದೊಂದು ಇವುಗಳೇನಾಗಿದೆ ಸಂತಾನಹರಣ ಚಿಕಿತ್ಸೆ ಅಂತ ಕರೀತಾರೆ. ಇವುಗಳೇನಾಗಿದೆ ಆಕ್ಚುಲಿ ಸಂತಾನ ನಿಯಂತ್ರಣ ಚಿಕಿತ್ಸೆ ಅಂತ ಕರೀತಾರೆ. ಇಟ್ಸ್ ಕಾಂಟ್ರಾಸೆಪ್ಟಿವ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆಡಿಸಿನ್ ಮಾಡ್ತಾ ಹೋಗ್ತಾರೆ, ಹೌದಾ. ನಮ್ಮ ದೇಶದಲ್ಲಿ ಏನಂದ್ರೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಅದನ್ನ ಫ್ಯಾಮಿಲಿ ಪ್ಲಾನಿಂಗ್ ಯೋಜನೆ ಅಂತ ಕರೀತಾರೆ, ಕುಟುಂಬ ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಭಾರತದಲ್ಲಿ ಒಂದು ಬರ್ತ್ ಕಂಟ್ರೋಲ್ ಮಾಡುವಂಥದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶ ಆಗಿದೆ, ರೈಟ್. ಇದಕ್ಕೆ ಹಲವಾರು ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಹೋಗ್ತಾರೆ. ಯಾವ್ದಾವ್ದು ನೋಡಿ, ವ್ಯಾಸಕ್ಟಮಿ ಅಂತ ಮಾಡ್ತಾರೆ, ಟ್ಯೂಬೆಕ್ಟಮಿ ಅಂತ ಮಾಡ್ತಾರೆ. ಅದೇ ರೀತಿ ವಂಕಿಧರಣೆ ಅಂತ ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ಇವುಗಳ ಮುಖಾಂತರ ನಮ್ಮ ದೇಶದಲ್ಲಿ ಒಂದೇನಂದ್ರೆ ಈ ಒಂದು ಕುಟುಂಬ ಯೋಜನೆ ಅಥವಾ ಕುಟುಂಬ ನಿಯಂತ್ರಣ ಯೋಜನೆ ಮಾಡ್ತಾ ಹೋಗ್ತಾರೆ. ಸೋದಾ ಇಲ್ಲಿ ನೋಡಿ ಈ ಬೆಂಗಳೂರು ಮತ್ತೆ ಬೀದರ್ ಏನ್ ಮಾಡ್ತಾರೆ ಆಕ್ಚುಲಿ ಸಬ್ಡರ್ಮಲ್ ಸಿಂಗಲ್ ರಾಡ್ ಗರ್ಭನಿರೋಧಕ ಇಂಪ್ಲಾಂಟ್ ಗಳ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಏನಂದ್ರೆ ಟ್ರೀಟ್ಮೆಂಟ್ ಇದೆ ಆಕ್ಚುಲಿ. ಅದೇ ರೀತಿ ಇನ್ನೊಂದು ಬರುತ್ತೆ ಸಬ್ ಕ್ಯೂಟೇನಿಯಸ್ MP ಅಂತ ಬರುತ್ತೆ. ಇದನ್ನೇನಂದ್ರೆ ಆಕ್ಚುಲಿ ಮೈಸೂರು ಮತ್ತೆ ಯಾದಗಿರಿ ಜಿಲ್ಲೆಗಳು ಮಾಡ್ತಾ ಹೋಗ್ತಾರೆ. ಸೊ ಹೇಳ್ತಾ ಹೋಗ್ತಾರೆ ಬಗ್ಗೆ ನೋಡಿ ನಿಮಗೆ. ಎಸ್. ಫಸ್ಟ್ ನೋಡ್ತಾ ಹೋಗೋಣ ವ್ಯಾಸಕ್ಟಮಿ ಅಂತ ಕರೀತಾರೆ. ಏನ್ ವ್ಯಾಸಕ್ಟಮಿ ಅಂದ್ರೆ, ವ್ಯಾಸಕ್ಟಮಿ ಅಂದ್ರೆ ಆಕ್ಚುಲಿ ಇದು ಏನಂದ್ರೆ ಇದು ವಿಶೇಷವಾಗಿ ಪುರುಷರಲ್ಲಿ ಮಾಡುವಂತ ಒಂದು
ಸಂತಾನ ಚಿಕಿತ್ಸೆ ಅಂತ ಕರೀತಾರೆ. ಹೌದಾ? ಏನ್ ನೋಡಿ, ಟೆಸ್ಟಿಸ್ ಇಂದ ಬರುವಂತ ಏನು ಸ್ಪರ್ಮ್ ಇರುತ್ತಲ್ಲ ಅದನ್ನೇನ್ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಅಂದ್ರೆ ಪೆರಿಸ್ ಪಾಸ್ ಆಗೋದನ್ನ ಮಾಡ್ತಾರೆ ಆಕ್ಚುಲಿ ಕಟ್ ಮಾಡಿ ಅದನ್ನ ಅಲ್ಲೇ ಸ್ಟಾಪ್ ಮಾಡ್ತಾ ಹೋಗ್ತಾರೆ, ಟೈ ಅಪ್ ಮಾಡ್ತಾರೆ. ಆಗೇನಾಗುತ್ತೆ, ಸ್ಪರ್ಮ್ ರಿಲೀಸ್ ಆಗಲ್ಲ. ಅವಾಗ ಏನಾಗುತ್ತೆ, ಮಗುವಾಗೆ ಚಾನ್ಸ್ ಇರಲ್ಲ. ಇದನ್ನ ನಾವು ವ್ಯಾಸೆಕ್ಟಮಿ ಅಂತ ಕರೀತಾರೆ. ಇದು ವಿಶೇಷವಾಗಿ ಮೇಲ್ಸ್ ನಲ್ಲಿ ಮಾಡುವಂತ ಒಂದು ಕಾಂಟ್ರಾಸೆಪ್ಟಿವ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಅದೇ ರೀತಿ ಟ್ಯೂಬೆಕ್ಟಮಿ ಅಂತ ಬರುತ್ತೆ. ಇದು ವಿಶೇಷವಾಗಿ ಮಹಿಳೆಯಲ್ಲಿ ಮಾಡುವಂತ ಒಂದು ಏನಾಗಿದೆ ಟ್ರೀಟ್ಮೆಂಟ್ ಆಗಿದೆ. ಏನ್ ನೋಡಿ, ಏನು ಫೆಲಪಿನ್ಸ್ ಟ್ಯೂಬ್ ಗಳಿಂದ ಮುಖಾಂತರ ಏನೋ ಒಂದು ಅಂಡಾಣು ಹೋಗುತ್ತಲ್ವಾ ಅದನ್ನ ಏನ್ ಮಾಡ್ತಾರೆ ಆಕ್ಚುಲಿ ಕಟ್ ಮಾಡಿ ಟೈ ಅಪ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದು ಅಂಡಾಣು ರಿಲೀಸ್ ಆಗಲ್ಲ. ಅದನ್ನ ನಾವು ಟ್ಯೂಬೆಕ್ಟಮಿ ಅಂತ ಕರೀತಾರೆ. ಸೊ ಹಾಗಾಗಿ ವ್ಯಾಸೆಕ್ಟಮಿ ಬಂದು ಮೇಲಲ್ಲಿ ಮಾಡುವಂತ ಸಂತಾನ ಚಿಕಿತ್ಸೆ ಆದ್ರೆ ಟ್ಯೂಬೆಕ್ಟಮಿ ಇದೆಯಲ್ಲ ಇದು ಫೀಮೇಲ್ ಮಾಡುವಂತ ಒಂದು ಏನಾಗಿದೆ. ಸೊ ಟ್ಯೂಬೆಕ್ಟಮಿ ಏನಂದ್ರೆ ಕಾಂಟ್ರಾಸೆಪ್ಟಿವ್ ಟ್ರೀಟ್ಮೆಂಟ್ ಅಂತ ಕರೀತಾರೆ, ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಇನ್ನು ಹೊಸದಾಗಿ ಬಂದಿರುವಂತಹ ಒಂದು ಟ್ರೀಟ್ಮೆಂಟ್ ಗಳಾಗಿದೆ. ಅದನ್ನ ಏನಂತ ಕರಿತೀವಿ ನೋಡಿ, ಸಿಂಗಲ್ ರಾಡ್ ಸಬ್ಡರ್ಮಲ್ ಇಂಪ್ಲಾಂಟ್ ಅಂತ ಕರೀತಾರೆ. ನೋಡಿ ಏನಂದ್ರೆ ಈ ಒಂದು ತೋಳು ಇದೆಯಲ್ಲ, ಹೆಣ್ಮಕ್ಳು ತೋಳಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಸಿಂಗಲ್ ಪ್ಲಾಸ್ಟಿಕ್ ರಾಡ್ ಅನ್ನ ಇನ್ಸರ್ಟ್ ಮಾಡ್ತಾ ಹೋಗ್ತಾರೆ. ಇದನ್ನ ಏನಂತ ಕರಿತೀವಿ ನಾವು, ಸಿಂಗಲ್ ರಾಡ್ ಸಬ್ಡರ್ಮಲ್ ಇಂಪ್ಲಾಂಟ್ ಅಂತ ಕರೀತಾರೆ. ಇದರ ಮುಖಾಂತರ ಏನ್ ಮಾಡೋದು ಆಕ್ಚುಲಿ ನಾವು ಪ್ರೆಗ್ನೆನ್ಸಿಯನ್ನ ತಡಿಬಹುದು. ಅದೇ ರೀತಿ ಸಬ್ ಕ್ಯೂಟೇನಿಯಸ್ ಎಂಪಿ ಅಂತ ಬರುತ್ತೆ. ಇದೊಂದು ಸೆಲ್ಫ್ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಅವರ ಒಂದು ಪ್ರೆಗ್ನೆನ್ಸಿಯನ್ನ ತಡಿತಾ ಹೋಗ್ತಾರೆ. ಇವೆಲ್ಲ ಕೂಡ ರೀಸೆಂಟ್ ಆಗಿರುವಂತ ಹೊಸ ಏನಂದ್ರೆ ಟ್ರೀಟ್ಮೆಂಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಹಾಗಾಗಿ ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ವ್ಯಾಸೆಕ್ಟಮಿ ಅಂದ್ರೆ ಇಟ್ಸ್ ಇನ್ ಮೇಲಲ್ಲಿ ಮಾಡುವಂತ ಒಂದು ಸಂತಾನ ಚಿಕಿತ್ಸೆ ಆಗಿದೆ. ಟ್ಯೂಬೆಕ್ಟಮಿ ಅಂದ್ರೆ ಫಿಮೇಲ್ ಮಾಡುವಂತ ಒಂದು ಸಂತಾನ ಚಿಕಿತ್ಸೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 292ನೇ ಪ್ರಶ್ನೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಕೆಳಗಿನವುಗಳಲ್ಲಿ ಯಾವುದರೊಳಗಡೆ ಅಂತ ಕೊಡ್ತಾರೆ. ಒಂದು ಸ್ಕೀಮ್ ಮಾಡಿದ್ದಾರೆ, ಒಂದು ಮಿಷನ್ ಮಾಡಿದ್ದಾರೆ, ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಕರೀತಾರೆ. ಅದರಲ್ಲಿ ಯಾವೆಲ್ಲ ರೋಗಗಳಿಗೆ ಬರ್ತಾ ಇದು ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂತ ಕರಿತೀವಿ, ಅಥವಾ ನ್ಯಾಷನಲ್ ಲೆಪ್ರಸಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಇದೆ, ಇದು ಕೂಡ ಬರುತ್ತೆ. ಅದೇ ರೀತಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬರುತ್ತೆ, ಮಿಷನ್ ಇಂದ್ರಧನುಷ ಬರುತ್ತೆ, ಇವೆಲ್ಲ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿ ಆಗ್ತಾ ಹೋಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾ ಸಮಯದಲ್ಲಿ ನಮಗೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಕರಿತೀವಿ ನಾವು. ಇದು ವಿಶೇಷವಾಗಿದ್ರೆ ಗ್ರಾಮೀಣ ಜನರಿಗೆ ವಿಶೇಷ ದುರ್ಬಲರಿಗೆ ಆಕ್ಚುಲಿ ಕೈಗಾರಿಕೆ ಏನಂದ್ರೆ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಟೋಟಲ್ ಆಗಿದ್ರೆ 11 ಕಾರ್ಯಕ್ರಮಗಳಿಗೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅಂದ್ರೆ ರೋಗ ನಿರೋಧಕ ಲಸಿಕೆ ಆಗಿರ್ಬೋದು, ಅದೇ ರೀತಿ ಕುಷ್ಠರೋಗ ಆಗಿರ್ಬೋದು, ಆಮೇಲೆ ಕುರುಡುತನ ಆಗಿರ್ಬೋದು, ಓಕೆ, ಪಲ್ಸ್ ಪೋಲಿಯೋ ಆಗಿರ್ಬೋದು, ಆಮೇಲೆ ಇಂದ್ರಧನುಷ್ ಆಗಿರ್ಬೋದು, ಆರೋಗ್ಯ ಶಿಕ್ಷಣ ತರಬೇತಿ ಆಗಿರ್ಬೋದು, ಕುರುಡುತನ ಎಲ್ಲವನ್ನು ಕೂಡ ಇದರಲ್ಲಿ ಕವರ್ ಮಾಡ್ತಾ ಹೋಗ್ತಾರೆ. ರೈಟ್, ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 293ನೇ ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ರಾಷ್ಟ್ರೀಯ ರೋಗವಾಹಕ ಹರಡುವ ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಕರೀತೀವಿ. ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಒಳಗೊಂಡಿರುವಂತದ್ದು. ಇಲ್ಲಿ ಇದರಲ್ಲಿ ಏನಂದ್ರೆ ಡೆಂಗು ಬರುತ್ತೆ, ಕಂಟ್ರೋಲ್ ಮಾಡ್ತಾರೆ, ಚಿಕನ್ ಗುನಿ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಜಪನೀಸ್ ಕೂಡ ಇನ್ಕ್ಲೂಡ್ ಆಗಿದೆ, ಜಪನೀಸ್ ಎನ್ಸೆಫಲೈಟಿಸ್ ಕೂಡ ಯೂಸ್ ಆಗಿದೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಅದೇ ರೀತಿ ಫಸ್ಟ್ ಸ್ಟೇಟ್ಮೆಂಟ್ ಬಿ ನೋಡ್ತಾ ಹೋಗೋಣ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಚೀನಾ ಅತಿ ಹೆಚ್ಚು ಟಿಬಿ ರೋಗಿಗಳು ಅಥವಾ ಕ್ಷಯ ರೋಗಗಳು ಹೊಂದಿರುವಂತಹ ದೇಶ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗುತ್ತೆ. ಯಾಕಂದ್ರೆ ಅತಿ ಹೆಚ್ಚು ಟಿ ಪೇಷಂಟ್ ಹೊಂದಿರುವಂತಹ ದೇಶ ಅಂದ್ರೆ ನಮ್ಮ ಭಾರತವಾಗಿದೆ. ಇಟ್ಸ್ ಇಂಡಿಯಾ, ನಾಟ್ ಚೈನಾ. ಏನಾಗುತ್ತೆ, ನಮಗೆ ಬಿ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಎ ಮಾತ್ರ ಸರಿಯಾಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗೋ ಸಮಯದಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ. ಯಾವುದು, ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕರೀತಾರೆ. ಇದರಲ್ಲಿ ಹಲವಾರು ರೋಗಗಳು, ಮಲೇರಿಯಾ, ಆನೆಕಾಲ ರೋಗ, ಡೆಂಗು, ಚಿಕನ್ ಗುನ್ಯಾ, ಮೆದುಳು ಜ್ವರ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಅದೇ ರೀತಿ ಹಲವಾರು ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಒಂದೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಮಾಡಿದ್ದಾರೆ, ಅಂದ್ರೆ ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ. ಓಕೆನಾ. ನೋಡಿ ಅಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ 2025 ಅಂದ್ರೆ ಆಕ್ಚುಲಿ ನಮ್ಮ ಭಾರತವನ್ನ ಟಿವಿ ಮುಕ್ತ ದೇಶ ಮಾಡ್ಬೇಕಂತ ಮಾಡಿದ್ರೆ, ಬಟ್ ಇಲ್ಲಿ ಕೂಡ ಆಗಿಲ್ಲ. ವಿಶ್ವಸಂಸ್ಥೆ 2030 ಗುರಿ ನಮ್ಮ ದೇಶ ಯಾವಾಗ ಅಂದ್ರೆ 2021 ಮುಂದಿತ್ತು, ಬಟ್ ಇಲ್ಲಿ ಕೂಡ ಆಗಿಲ್ಲ. ಮತ್ತೆ ಗೊತ್ತಿರಲಿ, ಜಗತ್ತಲ್ಲಿ ಅತಿ ಹೆಚ್ಚು ಟಿ ಪೇಷಂಟ್ ದೇಶ ಅಂದ್ರೆ ನಮ್ಮ ಭಾರತ ಆಗಿದೆ, ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಪ್ರೋಗ್ರಾಮ್ ಮಾಡ್ತಾರೆ, ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂತ ಕರೀತಾರೆ. ಓಕೆನಾ. ಇದು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಹಲವಾರು ಸ್ಕೀಮ್ ಅನ್ನು ಮಾಡಿದ್ದಾರೆ, ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ರೈಟ್. ಸೊ ಹಾಗಾಗಿ ಆಪ್ಷನ್ ಎ ಮಾತ್ರ ಸರಿಯಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 294ನೇ ಪ್ರಶ್ನೆ. ಆಶಾ ಕಿರಣ ಯೋಜನೆಯು ಇದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ದ ಆಶಾ ಕಿರಣ ಸ್ಕೀಮ್ ಇಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಇದು ನಮಗೆ ಹೆಸರು ಹೇಳ್ತಾರೆ ಆಶಾ ಕಿರಣ ಅಂತ. ಅಂದ್ರೆ ಇದು ಒಂದು ಉಚಿತ ಕಣ್ಣಿನ ಚಿಕಿತ್ಸೆ ಮಾಡುವಂತದ್ದು ಒಂದು ಪ್ರೋಗ್ರಾಮ್ ಆಗಿದೆ. ಇಟ್ಸ್ ಅ ಫ್ರೀ ಐ ಟ್ರೀಟ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕನ್ಫ್ಯೂಸ್ ಆಗ್ಬೇಡಿ. ಓಕೆನಾ. ನೋಡಿ SC ಮತ್ತು ST ಗಳಿಗೆ ಅಂದ್ರೆ ಅಪ್ರೆಸೆಂಟಿವ್ ಕಾರ್ಯಕ್ರಮ ಕೊಡೋದು ಅಂತಂದ್ರೆ ಅದು ಆಶಾ ದೀಪ ಅದು. ಓಕೆನಾ. ಆಶಾ ದೀಪ ಬೇರೆ, ಆಶಾ ಕಿರಣ ಬೇರೆ, ಗೊತ್ತಿರಲಿ ನಿಮಗೆ. ರೈಟ್.
ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸಮಯದಲ್ಲಿ ನಮಗೆ ಆಶಾ ಕಿರಣ ಯೋಜನೆ ಅಂತ ಕರೀತಾರೆ. ಓಕೆನಾ, ಇದು ವಿಶೇಷವಾಗಿ ಅಂದ್ರೆ ದೀರ್ಘಕಾಲಿಕ ಕಣ್ಣಿನ ಆರೈಕೆ ಒದಗಿಸಲು ನಿರೀಕ್ಷೆ ಮಾಡ್ತಾರೆ. ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ. ಆಕ್ಚುಲಿ ಫ್ರೀ ಆಗಿ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಉಚಿತ ಕಣ್ಣಿನ ತಪಾಸಣೆ ಮಾಡ್ತಾರೆ, ಆಮೇಲೆ ಕನ್ನಡಕ ವಿತರಣೆ ಮಾಡ್ತಾ ಹೋಗ್ತಾರೆ. ಈವನ್ ಅಂದ್ರೆ ನಿಮಗೆ ಸೊ ಟ್ರೀಟ್ಮೆಂಟ್ ಕೂಡ, ಸರ್ಜರಿ ಕೂಡ ಮಾಡ್ತಾ ಹೋಗ್ತಾರೆ ಈ ಸ್ಕೀಮ್ ಅಲ್ಲಿ. ದಟ್ ಇಸ್ ಕಾಲ್ಡ್ ದ ಆಶಾ ಕಿರಣ ಅಂತ ಕರೀತಾರೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬಂದಾಗ ಸುಮಾರು ಎಷ್ಟು 48 ನೇತ್ರ ಬ್ಯಾಂಕ್ಗಳು ಅಥವಾ ಏನಂದ್ರೆ ಸಾಯಿ ಬ್ಯಾಂಕ್ಸ್ ಗಳ ತೆರೆದಿದ್ದಾರೆ. ಅಂಡರ್ ದ ಒಂದು ಸ್ಕೀಮ್ ಮಾಡಿದ್ದಾರೆ, ಕುರುಡುತನದ ನಿರೋಧಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮ ಮಾಡಿದ್ದಾರೆ. ಓಕೆ, ಗೊತ್ತಿರ್ಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಸೊ ಎ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 295 ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕೇಳ್ತಾರೆ. ಯಾವುದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ ಅಂತ ಕೇಳ್ತಾರೆ. ನೋಡ್ತಗೋಣ. ನೋಡಿ ಎಂಥ್ರಾಕ್ಸ್ ಇರ್ಬೋದು, ಮಂಗನ ಕಾಯಿಲೆ ಅಥವಾ ಮಂಕಿ ಫೀವರ್ ಅಂತ ಕರಿತೀವಿ ನಾವು. ಆಮೇಲೆ ಕಾಲರಾ ಇರ್ಬೋದು. ಏನಾಗುತ್ತೆ ಆಕ್ಚುಲಿ ಸಾಂಕ್ರಾಮಿಕಗಳು ಅಂತ ಕರೀತಾರೆ. ಏನಾಗುತ್ತೆ ಆಕ್ಚುಲಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ. ಆದ್ರೆ ಕ್ಯಾನ್ಸರ್ ಇದೆಯಲ್ಲ, ಇದೊಂದು ಸಾಂಕ್ರಾಮಿಕ ರೋಗ ಅಲ್ಲ. ಇಟ್ಸ್ ಎ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರೀತಾರೆ. ಇಟ್ಸ್ ಎ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ವಿಶೇಷವಾಗಿ ಇವೇನಾಗುತ್ತೆ, ಒಂದು ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂತ ರೋಗ ಅಂತ ಕರೀತಾರೆ. ಯಾವ್ದು ಬರುತ್ತೆ? ಕರಳಬೇನೆ ಬರುತ್ತೆ, ಕಾಲಾರ, ಟೈಫಾಯ್ಡ್, ವೈರಲ್ ಹೆಪಟೈಟಿಸ್, ಮಂಗನ ಕಾಯಿಲೆ, ಇಲಿಜ್ವರ ಅಂದ್ರೆ ಇಲಿಜ್ವರ ಬರುತ್ತೆ, H1N1 ಬರುತ್ತೆ. ಓಕೆ, ಸೊ ಅದೇ ರೀತಿ ನಾಯಿ ಕಡಿತ, ಹಾವು ಕಡಿತ, ಎಂಡೋಸಲ್ಫಾನ್ ಪೀಡಿತ ಇವೆಲ್ಲ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಕ್ಯಾನ್ಸರ್ ಇದೆಯಲ್ಲ ಅದು ಏನಾಗುತ್ತೆ, ಅದೊಂದು ಸಾಂಕ್ರಾಮಿಕ ರೋಗ ಅಂತ ಕರೀತಾರೆ. ಸೊ ಗೊತ್ತಿರೋ ನೋಡಿ, ಹೌದಾ. ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಏನಾಗುತ್ತೆ ಆಕ್ಚುಲಿ, ಸೊ ಇಟ್ ಕಾಸ್ಡ್ ಬೈ ದಿ ಅಟ್ಯಾಕ್ ಆಫ್ ದಿ ಪ್ಯಾಥೋಜನ್ ಮುಖಾಂತರ ಬರ್ತಾ ಹೋಗುತ್ತೆ. ಎಕ್ಸಾಂಪಲ್ ಅಂದ್ರೆ ಅದೇ ಕಾಲರಾ, ಟ್ಯೂಬರ್ಕ್ಯುಲೋಸಿಸ್, ನ್ಯೂಮೋನಿಯಾ ಬರುತ್ತೆ. ಆಮೇಲೆ ನಾನ್ ಕಮ್ಯುನಿಕೇಬಲ್ ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಕ್ಯಾನ್ಸರ್ ಏನಾಗುತ್ತೆ, ಸೊ ಒಬ್ಬರಿಂದ ಒಬ್ಬರಿಗೆ ಹರಡಂಗಿಲ್ಲ ಅಂತ ಕರೀತಾರೆ. ಸೊ ಹಾಗಾಗಿ ಸೊ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 296 ಪ್ರಶ್ನೆ. ಆಯುಷ್ಮಾನ್ ಭಾರತ್ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತಿದೆ. ನೋಡ್ತಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಇದನ್ನ ಪ್ರಧಾನ ಮಂತ್ರಿ ಆಯುಷ್ಮಾನ್ ಜನ್ ಆರೋಗ್ಯ ಅಂತ ಕರೀತಾರೆ. ಎಸ್, ಇದನ್ನ PM ಜೈ ಯೋಜನೆ ಅಂತ ಕರೀತಾರೆ, ಜನ್ ಆರೋಗ್ಯ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅದೇ ರೀತಿ ಇದನ್ನ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಅಥವಾ ನ್ಯಾಷನಲ್ ಹೆಲ್ತ್ ಏಜೆನ್ಸಿ ಏನಾದ್ರೆ ಜಾರಿಗೊಳಿಸಲು ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಈ ಯೋಜನೆಯಲ್ಲಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳಿದ್ರೆ ಆರೋಗ್ಯ ವಿಮೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗಿದೆ. ಆಲ್ ಆಫ್ ದಿ ಅಬೌವ್ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ, ರೈಟ್. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ನಮಗೆ ಒಂದು ಸ್ಕೀಮ್ ಮಾಡಿದ್ದಾರೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರಿಬಹುದು. ಯಾವುದು? ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅಂತ ಕರೀತಾರೆ. ಇದರಲ್ಲಿ 2 ಪಿಲ್ಲರ್ ಬರುತ್ತೆ. ಒಂದು ಆಯುಷ್ಮಾನ್ ಭಾರತ್ ಅಂತ ಬರುತ್ತೆ, ಇನ್ನೊಂದು ಬಂದು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಕರೀತಾರೆ. ಗೊತ್ತಿರಬೇಕು ನಿಮಗೆ. ಆಯುಷ್ಮಾನ್ ಭಾರತ್ ಏನ್ ಮಾಡ್ತಾರೆ ಆಕ್ಚುಲಿ, ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಏನಾದ್ರೆ ಆರೋಗ್ಯ ವಿಮೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಮಾಡ್ತಾರೆ ಆಕ್ಚುಲಿ ಫ್ರೀ ಆಗಿರುವಂತಹ ಒಂದು ಟ್ಯಾಬ್ಲೆಟ್ಸ್ ಮತ್ತೆ ಕಿಟ್, ಹೆಲ್ತ್ ಕಿಟ್ಸ್ ಕೊಡ್ತಾ ಹೋಗ್ತಾರೆ. ಯಾರಿಗೆಲ್ಲ ನೀಡ್ಸ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡಿದ ಸ್ಕೀಮ್ ಅನ್ನ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಮುಖ್ಯಮಂತ್ರಿ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಹೆಸರು ಇದೆಯಲ್ವಾ. ಅದಕ್ಕೆ ಆಯುಷ್ಮಾನ್ ಭಾರತಕ್ಕೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಮತ್ತೆ ಚೀಫ್ ಮಿನಿಸ್ಟರ್ ಆರೋಗ್ಯ ಕರ್ನಾಟಕ ಯೋಜನೆ ಮಾಡಿದ್ದಾರೆ. ಓಕೆನಾ. ಇದ್ರಲ್ಲಿ ಏನ್ ಮಾಡ್ತಾರೆ, 5 ಲಕ್ಷ ರೂಪಾಯಿಗಳವರೆಗೆ ಅಂದ್ರೆ ಆರೋಗ್ಯವನ್ನು ಪ್ರತಿ ಕುಟುಂಬಕ್ಕೆ ಕೊಡ್ತಾ ಹೋಗ್ತಾರೆ ಪ್ರತಿ ವರ್ಷಕ್ಕೆ ಅಂತ ಹೇಳ್ಬೋದು, ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 297 ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡ್ತಗೋಣ. ಜ್ಯೋತಿ ಸಂಜೀವಿನಿ ಯೋಜನೆಯು ಸರಕಾರಿ ನೌಕರಿಗೆ ಸಂಬಂಧಪಟ್ಟಂತ ಯೋಜನೆ ಅಂತ ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅದೇ ರೀತಿ ಅಯೋಡಿನ್ ಕೊರತೆಯಿಂದ ಕ್ರೆಟಿನಿಸಮ್, ಕಿವಿ ಇಲ್ಲದ ಮತ್ತು ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯನ ಉಂಟು ಮಾಡ್ತಾ ಕೊಟ್ಟರೆ ಇದು ಕೂಡ ಸರಿಯಾಗುತ್ತೆ. ಹಾಗಾಗಿ ಏನಾಗುತ್ತೆ, ನಮಗೆ ಆಪ್ಷನ್ 3 ಎ ಮತ್ತು ಬಿ ಸರಿಯಾಗುತ್ತೆ. ನೋಡಿ ಸರದಲ್ಲಿ ಮೆನ್ಷನ್ ಮಾಡಿದಂಗೆ ಒಂದು ಸ್ಕೀಮ್ ಮಾಡಿದ್ದಾರೆ. ಯಾವುದು? ಜ್ಯೋತಿ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ನಮ್ಮ ರಾಜ್ಯದ ಎಲ್ಲಾ ಸರ್ಕಾರಿ ನೌಕರಿಗೆ ಏನಂದ್ರೆ ಆಕ್ಚುಲಿ ಅವರಿಗೆ ಸರ್ಕಾರಿ ನೌಕರಿ ಮತ್ತೆ ಅವ್ರ ಯಾರು ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ಅಂದ್ರೆ ಏನ್ ಮಾಡ್ತಾರೆ, ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅಂಡರ್ ದ ಜ್ಯೋತಿ ಸಂಜೀವಿನಿ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಇದರಲ್ಲಿ ಅಂಗಾಂಕಸಿ ಯೋಜನೆ ಕೂಡ ಮಾಡಿದ್ದಾರೆ. ಯಾರಿಗೆಲ್ಲ ಬಡವರು ಇರ್ತಾರೆ, BPL ಕಾರ್ಡ್ ಅಂದ್ರೆ ಫ್ರೀ ಆಗಿ ಏನ್ ಮಾಡ್ತಾರೆ ಅಂದ್ರೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾರೆ. ಗೊತ್ತಿರ್ಬೇಕು ನಿಮಗೆ, ರೈಟ್. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ ನೋಡಿ, ರಾಷ್ಟ್ರೀಯ ಅಯೋಡಿನ್ ಕೊರತೆ ಅಸ್ವಸ್ಥತೆಗಳ ನಿಯಂತ್ರಣ ಕಾರ್ಯಕ್ರಮ ಅಂತ ಕರೀತಾರೆ. ಅಂದ್ರೆ ಅಯೋಡಿನ್ ಕೊರತೆಗಳಿಂದ ಏನಾಗುತ್ತೆ, ನಮಗೆ ಸಾಕಷ್ಟು ರೋಗ ಬರುತ್ತೆ. ಯಾವುದು? ಕ್ರೆಟಿನಿಸಮ್ ಬರುತ್ತೆ, ಕಿರುಡುತನ ಬರುತ್ತೆ, ಮೂಗ ಬರುತ್ತೆ, ಮೂಗ ಆಗ್ಬಹುದು, ದೈಹಿಕ ಆಗ್ಬಹುದು, ಮತ್ತೆ ಮಾನಸಿಕ ಕುಂಠಿತ ಆಗ್ಬಹುದು. ಅದೇ ರೀತಿ ಗಾಯಟ್ರಿ ರೋಗ ತನಿಖೆ ಆಕ್ಚುಲಿ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ 3 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 290 ಪ್ರಶ್ನೆ.
ಜನಸಂಖ್ಯೆಯ ಪ್ರತಿ ಡ್ಯಾಶ್ ಸಂಖ್ಯೆಗೆ ನಮ್ಮ ಚಿಕಿತ್ಸಾಲಯಗಳು ಅದನ್ನ ಸ್ಥಾಪಿಸಿದೆ ಅಂತ ಕೊಟ್ಟರು. ಒಂದು ಸ್ಕೀಮ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ, ಯಾವುದು ನಮ್ಮ ಕ್ಲಿನಿಕ್ಸ್ ಅಂತ ಮಾಡಿದ್ದಾರೆ. ಚಿಕಿತ್ಸಾಲಯಗಳು ಅಥವಾ ನಮ್ಮ ಕ್ಲಿನಿಕ್ಸ್ ಅಂತ ಕೂಡ ಬರ್ಕೊಂಡಿಲ್ಲ, ಚಿಕಿತ್ಸಾಲಯ ಕ್ಲಿನಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಹಾಗಾದ್ರೆ ಇದು ಎಷ್ಟು ಜನಕ್ಕೊಂದು ಮಾಡಿದಾರೆ ಅಂತ ಕೇಳಿದ್ರೆ ಏನು 15,000 20,000 ಜನಸಂಖ್ಯೆಯಲ್ಲಿ ಏನ್ ಮಾಡಿದ್ದಾರೆ ಆಕ್ಚುಲಿ ನಮ್ಮ ಬೆಂಗಳೂರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಒಂದು ನಮ್ಮ ಕ್ಲಿನಿಕ್ಸ್ ಅನ್ನೋದನ್ನ ಓಪನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ 15,000 to 20,000 ಕರೆಕ್ಟ್ ಆಗುತ್ತೆ ಜನಸಂಖ್ಯೆ ಅಂತ ಕರೀತಾರೆ. ನೋಡಿ ಇಲ್ಲಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಮ ಕ್ಲಿನಿಕ್ ಅಂತ ಕರೀತಾರೆ. ಇದು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಮಾಡುವಂತ ಒಂದೇಂದ್ರೆ ಹಾಸ್ಪಿಟಲ್ ಅಂತ ಕರಿತೀವಿ ನಾವು, ಹೌದಾ? ಎಷ್ಟು ಜನರಿಗೆ ನೋಡಿ, ಪ್ರತಿ 15,000 ಇಂದ 20,000 ಜನಸಂಖ್ಯೆಗೆ ಅಂದ್ರೆ ಆಕ್ಚುಲಿ ಒಂದರಂತೆ ಏನ್ ಮಾಡಿದ್ರೆ ನಮ್ಮ ಕ್ಲಿನಿಕ್ ಕೇಂದ್ರಗಳನ್ನು ತೆರೆದಿದ್ದಾರೆ. ಅಂದ್ರೆ ಅಲ್ಲಿ ಲೋಕಲ್ ಆಗಿರುವಂತಹ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಹೋಗ್ತಾರೆ ಈ ಒಂದು ಆರೋಗ್ಯ ಕೇಂದ್ರದ ಮುಖಾಂತರ, ರೈಟ್? ಎಸ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 299 ಪ್ರಶ್ನೆ. ಅಬಾ ಐಡಿ ಅಂತ ಬರುತ್ತೆ ನೋಡಿ. ಅಬಾ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ, ಹೆಲ್ತ್ ಅಕೌಂಟ್ ಐಡಿ ಅಂತ ಕರೀತಾರೆ ಅಬಾ ಐಡಿ ಅಂದ್ರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ ಆಕ್ಚುಲಿ ಹೆಸರಲ್ಲಿ ಇರ್ತದೆ, ಇದಂದ್ರೆ ಆರೋಗ್ಯ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿಕೊಳ್ಳುವುದು ಈ ಒಂದು ಅಬಾ ಐಡಿಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಆಗಿದೆ. ಇಟ್ಸ್ ಅ ಪಾರ್ಟ್ ಆಫ್ ದಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಬರುವಂತ ಒಂದು ಅಕೌಂಟ್ ಐಡಿ ಅಂತ ಕರಿತೀವಿ. ಯಾವ ರೀತಿ ಬ್ಯಾಂಕ್ ಅಕೌಂಟ್ ಇರುತ್ತೆ ಅದೇ ರೀತಿ ಯಾರೆಲ್ಲ ಆಯುಷ್ಮಾನ್ ಭಾರತ್ ಅಲ್ಲಿ ಜಾಯ್ನ್ ಆಗ್ತಾರೆ ಅವರಿಗೆ ಒಂದು ಅಕೌಂಟ್ ಐಡಿ ಕೊಡ್ತಾರೆ. ಅಂದ್ರೆ ರೋಗಗಳ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಆಕ್ಚುಲಿ ಅವರ ಈ ಐಡಿಯಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನ್ ಮಾಡಿದಾರೆ ಅಂದ್ರೆ ಅಬಾ ಐಡಿ ಅಂತ ಮಾಡಿದ್ದಾರೆ. ಇದೇನಂದ್ರೆ ಭಾರತದಲ್ಲಿ ರಾಜ್ಯ ಅಂದ್ರೆ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇದರಲ್ಲಿ. ಅದೇ ರೀತಿ ಇನ್ನೊಂದು ಮಾಡಿದ್ದಾರೆ ನೋಡಿ RCH ಅಂತ ಕರೀತಾರೆ. RCH ಅಂದ್ರೆ ರೀಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಅಂತ ಕರೀತಾರೆ. ಅಂದ್ರೆ ಮಕ್ಕಳ ಬಗ್ಗೆ ಈ ಒಂದು RCH ಏನ್ ಮಾಡ್ತಾರೆ ಆಕ್ಚುಲಿ ಸಾಫ್ಟ್ವೇರ್ ಆಕ್ಚುಲಿ ಇದರಂದ್ರೆ ಆಹಾರ ದಂಪತಿಗಳ ಬಗ್ಗೆ, ಗರ್ಭಿಣಿ ಮಹಿಳೆಯರ ಬಗ್ಗೆ, ಶಿಶು ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ಈ ಸಾಫ್ಟ್ವೇರ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಮಾಡಿದ್ರೆ ನೋಡಿ ಅನ್ಮಾಲ್ ಅಂತ ಮಾಡಿದ್ದಾರೆ. ಅನ್ಮಾಲ್ ವೆರಿ ಇಂಪಾರ್ಟೆಂಟ್. ಇದು ಕೂಡ RCH ಪೋರ್ಟಲ್ ಬರುವಂತ ಒಂದು ಟ್ಯಾಬ್ ಆಧಾರಿತ ಆವೃತ್ತಿಯಾಗಿರುತ್ತದೆ. ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಇಡಬೇಕಂತ ಬಾಕಿ ಸೇವೆಗಳನ್ನು ಏನ್ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ಗರ್ಭಧಾರಣೆ ಆಗಿರ್ಬೋದು, ಲಸಿಕೆ ಕಾರ್ಯಕ್ರಮ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಆಕ್ಚುಲಿ ಈ ಒಂದು ಅನ್ಮಾಲ್ ಸಿಗ್ತಾ ಹೋಗುತ್ತೆ, ರೈಟ್? ಅದೇ ರೀತಿ ನೋಡಿ ಇನ್ನೊಂದು ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್, ಕಿಲ್ಕಾರಿ ಅಂತ ಕರೀತಾರೆ. ಎಲ್ಲ ಕೂಡ ಎಕ್ಸಾಂಪಲ್ ಕೇಳೋ ಚಾನ್ಸ್ ಇರುತ್ತೆ. ಕಿಲ್ಕಾರಿ ಅಂದ್ರೆ ಅಂತ ಕೇಳಿದ್ರೆ ಇದೇನಂದ್ರೆ ನೋಡಿ ಮೊಬೈಲ್ ಆಧಾರಿತ ಧ್ವನಿ ಸಂದೇಶ ರವಾನೆ ಮಾಡ್ತಾ ಹೋಗುತ್ತೆ. ಯಾರಿಗೆ? ನೋಂದಾಯಿತ ಗರ್ಭಿಣಿಯರಿಗೆ, ಹೆರಿಗೆ ನಂತರ ತಾಯಿಗಳಿಗೆ, ತಾಯಂದರಿಗೆ ಮತ್ತೆ ಶಿಶುರ ಬಗ್ಗೆ ರಕ್ಷಕರಿಗೆ ಇವರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. ಕಿಲ್ಕಾರಿ ಅಂತ ಕರೀತಾರೆ. ಇದೊಂದು ಆಪ್ ಆಕ್ಚುಲಿ ಇದು ಮೊಬೈಲ್ ಬೇಸ್ಡ್ ಇರುವಂತ ಆಪ್ ಅಂತ ಕರೀತಾರೆ. ಓಕೆ, ಇನ್ನು ಯಾರು ಲಾಂಚ್ ಮಾಡಿದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಡಿದೆ ಈ ಒಂದು ಆಪ್ ಅನ್ನ ಲಾಂಚ್ ಮಾಡಿರುತ್ತಾಗಿದೆ, ರೈಟ್? ಸೊ ಹಾಗಾಗಿ ಆಪ್ಷನ್ ಎ ಇಸ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 300 ಪ್ರಶ್ನೆ 300 ಪ್ರಶ್ನೆ ಇದಾಗಿದೆ. 300 ಪ್ರಶ್ನೆ, ಕ್ವೆಶ್ಚನ್ ನಂಬರ್ 300, ರೈಟ್? ಈ ಕೆಳಗಿನ ಯಾವ ಕಾಯ್ದೆಯು ಲಿಂಗ ನಿರ್ಣಯ ಪರೀಕ್ಷೆಯನ್ನ ನಿಷೇಧ ಮಾಡ್ತದೆ ಅಂತ ಕೇಳ್ತಾರೆ. ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಅನ್ನ ಅಥವಾ ಜೆಂಡರ್ ಡಿಟರ್ಮಿನೇಷನ್ ನ ಪ್ರೊಹಿಬಿಷನ್ ಮಾಡ್ತಾರೆ ಅಂದ್ರೆ ಒಂದು ಆಕ್ಟ್ ಮಾಡಿದ್ದಾರೆ, ಗೊತ್ತಲ್ವಾ? ಅಂದ್ರೆ ಆ ಮಗು ಹೆರಿಗೆಂತ ಮುಂಚೆ ತಾಯಿ ಗರ್ಭದಲ್ಲಿ ಯಾವ ಮಗು ಇದನ್ನ ಏನ್ ಮಾಡೋದು ಚೆಕ್ ಮಾಡೋದು ನಮ್ಮ ದೇಶದಲ್ಲಿ ಏನಾಗಿದೆ ಪ್ರೆಸೆಂಟ್ ಆಗಿ ಇಲ್ಲಿಗಲ್ ಆಗಿದೆ. ಅದು ಮೇಲ್ ಫಿಮೇಲ್ ಅಂದ್ರೆ ಏನ್ ಮಾಡಿದ್ರೆ ಇಲ್ಲಿಗಲ್ ಮಾಡಿದ್ರೆ. ಯಾಕಂದ್ರೆ ಗೊತ್ತಾ ನಿಮ್ಗೆಲ್ಲ ಏನಾಗುತ್ತೆ ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗ್ತಿದಿಲ್ವಾ? ಯಾವಾಗ ಒಂದು ಗರ್ಭಿಣಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಹೆಣ್ಣು ಅಂತ ಗೊತ್ತಾಗುತ್ತೆ ಏನ್ ಮಾಡ್ತಾರೆ ಆಕ್ಚುಲಿ ಅದನ್ನ ಏನ್ ಮಾಡ್ತಾರೆ ಹತ್ಯೆ ಮಾಡ್ತಾರೆ. ಅದನ್ನ ನಾವು ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ ಅಥವಾ ಫಿಮೇಲ್ ಇನ್ಫೆಂಟಿಸೈಡ್ ಅಂತ ಕರೀತಾರೆ. ಅದಕ್ಕೆ ಏನ್ ಮಾಡಿದ್ರೆ ಒಂದು ಆಕ್ಟ್ ಮುಖಾಂತರ ನಮ್ಮ ದೇಶದಲ್ಲಿ ಯಾವುದೇ ಕಾರಣ ಕೂಡ ಒಂದು ತಾಯಿಯ ಗರ್ಭದಲ್ಲಿರುವಂತಹ ಒಂದು ಗಂಡು ಅಂದ್ರೆ ಒಂದು ಮಗುವಿನ ಲಿಂಗ ಪತ್ತೆ ಮಾಡೋದು ನಮ್ಮ ದೇಶದಲ್ಲಿ ನಿಷೇಧ ಮಾಡಿದ್ದಾರೆ. ಯಾವ್ದ್ರ ಮುಖಾಂತರ? ಅದು ಗರ್ಭಧಾರಣೆಯ ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಕಾಯ್ದೆ ಮಾಡಿದ್ದಾರೆ 1994ರಲ್ಲಿ. ಇದನ್ನ ಶಾರ್ಟ್ಕಟ್ ಆಗಿ ನಾವು PC ಅಂಡ್ PNDT ಆಕ್ಟ್ ಅಂತ ಕರೀತಾರೆ. ಇದರ ಮುಖಾಂತರ ನಮ್ಮ ದೇಶದಲ್ಲಿ ಯಾರೇ ಒಂದು ಲಿಂಗ ನಿರ್ಣಯ ಮಾಡಿದ್ರೆ ಅವ್ರ ಮೇಲ್ಗಡೆ ಏನಾಗುತ್ತೆ ಅವ್ರನ್ನ ಅಫೆನ್ಸ್ ಆಗಿ ಪರಿಗಣಿಸ್ತಾ ಹೋಗ್ತಾರೆ ಅಂಡರ್ ದ ಈ ಒಂದು ಆಕ್ಟ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಆಕ್ಟ್ ಮಾಡಿದ್ದಾರೆ. ದ ಪ್ರೀ ಕನ್ಸೆಪ್ಷನ್ ಅಂಡ್ ಫ್ರೀ ನಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಪ್ರೊಹಿಬಿಷನ್ ಆಫ್ ಸೆಕ್ಸ್ ಸೆಲೆಕ್ಷನ್ ಆಕ್ಟ್ ಆಫ್ 1994 ಅಂತ ಕರೀತಾರೆ. ಕನ್ನಡದಲ್ಲಿ ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಲಿಂಗ ಕಾಯ್ಕೆ ನಿಷೇಧ ಕಾಯ್ದೆ 1994 ಪ್ರಕಾರ ನಮ್ಮ ದೇಶದಲ್ಲಿ ಯಾವುದೇ ಕಾರಣ ಕೂಡ ಒಂದು ಲಿಂಗವನ್ನು ಪತ್ತೆ ಮಾಡುವುದು ಅಪರಾಧ ಆಗಿದೆ. ಯಾಕಂದ್ರೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾರಲ್ಲ ಅದನ್ನ ಕಡಿಮೆ ಮಾಡುವುದು ಈ ಒಂದು ಆಕ್ಟ್ ನ ಮುಖ್ಯ ಉದ್ದೇಶವಾಗಿದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 301ನೇ ಪ್ರಶ್ನೆ. ರಾಷ್ಟ್ರೀಯ ಬಾಲ ಸ್ವಸ್ಥೆ ಕಾರ್ಯಕ್ರಮದಿಂದ ಯಾವ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಪಡೀತಾರೆ ಅಂತ ಕೇಳ್ತಾರೆ. ವಿಚ್ ಕ್ಲಾಸಸ್ ಆಫ್ ಗ್ರೂಪ್ ಸ್ಟೂಡೆಂಟ್ಸ್ ಬೆನಿಫಿಟ್ ಅಂಡರ್ ದ ರಾಷ್ಟ್ರೀಯ ಬಾಲ ಸ್ವಸ್ಥೆ ಕಾರ್ಯಕ್ರಮ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ.
ನೋಡಿ ಆಕ್ಚುಲಿ ಅಂದ್ರೆ ಈ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ, ವಿಶೇಷವಾಗಿ 1 ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಮಾಡ್ತಾರೆ, ಇಲ್ಲಿ ಬೆನಿಫಿಟ್ ಅನ್ನ ಪಡಿತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. 1 to 12th ಕ್ಲಾಸ್ ಸ್ಟೂಡೆಂಟ್ಸ್ ಬೆನಿಫಿಟ್ ಮಾಡ್ತಾರೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಮಾಡಿದ್ದಾರೆ. ಹೌದಾ, ಏನ್ ಮಾಡ್ತಾರೆ ನೋಡಿ ಇಲ್ಲಿ, ಇದು ವಿಶೇಷವಾಗಿ ಸರಕಾರಿ ಅನುದಾನಿತ ಸರಕಾರಿ ವಸತಿ ಶಾಲೆಗಳಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ಇಲ್ಲಿ 1 ರಿಂದ 12th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಮಾಡ್ತಾರೆ, ಓಕೆ, ಆರೋಗ್ಯ ತಪಾಸಣೆ ಮಾಡ್ತಾರೆ ಅಂಡರ್ ರಾಷ್ಟ್ರೀಯ ಬಾಲ ಕಾರ್ಯಕ್ರಮದಲ್ಲಿ ಅಂತ ಕರಿತೀವಿ. ಅದೇ ರೀತಿ ಏನ್ ಮಾಡ್ತಾರೆ, ಮಕ್ಕಳಿಗೆ ಫೋಲಿಕ್ ಆಸಿಡ್ ಮತ್ತೆ ಐರನ್ ಟ್ಯಾಬ್ಲೆಟ್ ಗಳನ್ನ ಕೊಡ್ತಾ ಹೋಗ್ತಾರೆ. ಓಕೆನಾ, ಬಿಕಾಸ್ ಯಾಕಂದ್ರೆ ಅವರ ಒಂದು ಆರೋಗ್ಯವನ್ನ ಕಡಿಮೆ ಮಾಡುವಂತದ್ದಾಗಿದೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. 1 to 12th ಸ್ಟ್ಯಾಂಡರ್ಡ್ ಏನ್ ಮಾಡ್ತಾರೆ, ಮಕ್ಕಳ ಹೆಲ್ತ್ ಅನ್ನ ಚೆಕ್ಅಪ್ ಮಾಡ್ತಾ ಹೋಗ್ತಾರೆ ಅಂಡರ್ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಡಿಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ನೋಡಿ 302ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಶುಚಿ ಯೋಜನೆ 10 ರಿಂದ 18 ವಯಸ್ಸಿನ ಬಾಲಕಿಯರಿಗೆ ಅನ್ವಯಿಸಿದ ಕೊಟ್ಟಿದ್ದಾರೆ. ಎಸ್, ಹೌದು, ಕರೆಕ್ಟ್ ಆಗಿದೆ. ಅದೇ ರೀತಿ 17 ರಿಂದ 18 ವರ್ಷದ ವಯಸ್ಸಿನ ಬಾಲಕಿಯರಿಗೆ ನನ್ನ ಮೈತ್ರಿ ಮುಟ್ಟಿನ ಕಪ್ಪನ ನೀಡ್ತಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಹಾಗಾಗಿ ನಮ್ಗೆ ಏನಾಗುತ್ತೆ, ಆಪ್ಷನ್ ಸಿ 1 ಮತ್ತು 2 ಅಥವಾ ಬೋತ್ 1 and 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಒಂದು ಕಾರ್ಯಕ್ರಮ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ. ಯಾವ್ದು, ಶುಚಿ ಯೋಜನೆ ಮಾಡ್ತಾರೆ. ನೋಡಿ, ಶುಚಿ ಅಂದ್ರೆ ಸ್ವಚ್ಛ ಅಲ್ವಾ. ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಪೀರಿಯಡ್ಸ್ ಅಥವಾ ಋತುಮತಿ ಆಗ್ತಾರಲ್ವಾ, ಅವಾಗ ಅಂದ್ರೆ ಅವ್ರಿಗೆ ಒಂದು ನೀಟ್ನೆಸ್ ಅದು ಕ್ಲೀನ್ನೆಸ್ ಮಾಡ್ಕೊಳಕ್ಕೆ ಅಂದ್ರೆ ಒಂದು ಏನ್ ಮಾಡ್ತಾರೆ, ನ್ಯಾಪ್ಕಿನ್ಸ್ ಕೊಡ್ತಾರೆ. ಹೌದಲ್ವಾ, ಅದು ವಿಶೇಷವಾಗಿ ಸರಕಾರಿ ಅನುದಾನಿತ ವಸತಿಯಲ್ಲಿ ಕೊಡ್ತಾರೆ. ಯಾರು ಕೊಡ್ತಾರೆ, 6 ರಿಂದ 12ನೇ ಕ್ಲಾಸ್ ಓದ್ತಿರೋದು ವಿದ್ಯಾರ್ಥಿನಿಯರಿಗೆ ಅಂದ್ರೆ 10 to 18 ಇಯರ್ಸ್ ಹೆಣ್ಮಕ್ಳಿಗೆ ಏನಂದ್ರೆ ಈ ಒಂದು ನ್ಯಾಪ್ಕಿನ್ಸ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ದ ಶುಚಿ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಏನ್ ಮಾಡ್ತಾ ಹೋಗ್ತಾರೆ, ಶುಚಿ ನನ್ನ ಮೈತ್ರಿ ಮುಟ್ಟಿನ ಕಪ್ ಕಾರ್ಯಕ್ರಮ ಅಂತ ಮಾಡ್ತಾರೆ. ಹೌದಾ, ಹಾಗೆ ಇಲ್ಲಿ ಕೂಡ ಏನಂದ್ರೆ ಆಕ್ಚುಲಿ ಒಂದು ಕಪ್ ಕೊಡ್ತಾರೆ, ಮೆನಿಸ್ಟ್ರಲ್ ಕಪ್ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ದ ಮೆನಿಸ್ಟ್ರಲ್ ಕಪ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಯಾರಿಗೆ ಕೊಡ್ತಾರೆ ಅಂದ್ರೆ 17 ರಿಂದ 18 ವರ್ಷ ವಯಸ್ಸಿನ ಹೆಣ್ಮಕ್ಳಿಗೆ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ದ ಮೆನಿಸ್ಟ್ರಲ್ ಕಪ್ ಅಂತ ಕರೀತಾರೆ. ಇದಕ್ಕೆ ಶುಚಿ ನನ್ನ ಮೈತ್ರಿ ಮುಟ್ಟಿನ ಕಪ್ ಅಂತ ಕರೀತಾರೆ. ನೋಡಿ, ನ್ಯಾಪ್ಕಿನ್ಸ್ ಕೊಟ್ರೆ ಅದು ಶುಚಿ ಯೋಜನೆ ಆಗಿದೆ, ಮೆನಿಸ್ಟ್ರಲ್ ಕಪ್ ಕೊಟ್ರೆ ಶುಚಿ ನನ್ನ ಮೈತ್ರಿ ಮುಟ್ಟಿನ ಕಪ್ ಅಂತ ಕರೀತಾರೆ. ಸೊ ಇಲ್ಲಿ ನಮಗೆ ಏಜ್ ಡಿಫರೆನ್ಸ್ ಗೊತ್ತಿರಬೇಕು. ಶುಚಿ ಯೋಜನೆಯಲ್ಲಿ 10 to 18 ಇಯರ್ಸ್ ಇದೆ, ಮುಟ್ಟಿನ ಕಪ್ ಅಲ್ಲಿ 17 to 18 ಇಯರ್ಸ್ ಕೊಡ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. ರೈಟ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 303ನೇ ಪ್ರಶ್ನೆ, ಟೆನೆಕ್ಟ್ ಪ್ಲೇಸ್ ಇಂಜೆಕ್ಷನ್ ಅಂತ ಕೊಡ್ತಾರೆ. ಹಾಗಾದ್ರೆ ಇದು ಯಾವ್ದು ಸಂಬಂಧ ಅಂತ ಕೇಳ್ತಾರೆ. ದ ಟೆನೆಕ್ಟ್ ಪ್ಲೇಸ್ ಇಂಜೆಕ್ಷನ್ ಇಸ್ ರಿಲೇಟೆಡ್ ಅಂತಂದ್ರೆ ಇದು ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಅಥವಾ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಆಕ್ಚುಲಿ ಈ ಇಂಜೆಕ್ಷನ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಕರಿತೀವಿ ಅಲ್ವಾ, ಹೃದಯಾಘಾತಕ್ಕೆ ಸಂಬಂಧಪಟ್ಟಾಗ ಏನಂದ್ರೆ ಈ ಇಂಜೆಕ್ಷನ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ, ಸ್ವರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಸ್ಕೀಮ್ ಮಾಡಿದ್ದಾರೆ ನಮ್ಗೆ ಗೊತ್ತಲ್ಲ, ಲಾಸ್ಟ್ ಇದರಲ್ಲಿ ಯಾವ್ದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ. ಹೌದಲ್ವಾ. ನೋಡಿ, ಏನಾಗುತ್ತೆ, ಸಾಕಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿದ ತಕ್ಷಣ ಅವರಿಗೆ ಯಾವ್ದು ಟ್ರೀಟ್ಮೆಂಟ್ ಇರಲ್ಲ. ಸೊ ಅದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಅರ್ಲಿ ಇದು ಮಾಡಕ್ಕೆ. ಏನಂದ್ರೆ ಅದು ಯಾವ್ದು ಕರಿತೀರೋ, ಇಂಜೆಕ್ಷನ್ ಟೆನೆಕ್ಟ್ ಪ್ಲೇಸ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಇದರಿಂದ ಏನಾದ್ರೆ ನಾವು ಆಕ್ಚುಲಿ ಏನ್ ಮಾಡಬಹುದು, ಹೃದಯಾಘಾತವನ್ನ ತಡಿಬಹುದು. ರೈಟ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 304ನೇ ಪ್ರಶ್ನೆ, ಗೃಹ ಆರೋಗ್ಯ ಯೋಜನೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೊಟ್ಟರು. ಸ್ಕೀಮ್ ಮಾಡಿದ್ರು ನೋಡಿ, ಗೃಹ ಆರೋಗ್ಯ ಅಂತ ಯೋಜನೆ ಮಾಡಿದ್ದಾರೆ. ನೋಡ್ತಾ ಹೋಗೋಣ. ಸಾಂಕ್ರಾಮಿಕವಲ್ಲದ ರೋಗಗಳ ಹೊರೆ ಕಡಿಮೆ ಮಾಡುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಬಿನೆದ್ದು ರಾಷ್ಟ್ರೀಯ ಸಾಂಕ್ರಾಮಿಕವಲ್ಲದ ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾರ್ಯಕ್ರಮದಿಂದ ಇದನ್ನ ಜಾರಿ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಅಂದ್ರೆ ಗೃಹ ಆರೋಗ್ಯ ಯೋಜನೆಯಲ್ಲಿ ಸುಮಾರು 14 ಸಾಂಕ್ರಾಮಿಕ ರೋಗಗಳನ್ನ ಒಳಪಡ್ತಂದು ಕೊಟ್ಟರೆ ಇದು ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗುತ್ತೆ. ರೈಟ್. ಆಲ್ ಆಫ್ ದ ಅಬವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಸ್ಕೀಮು ಗೃಹ ಆರೋಗ್ಯ ಯೋಜನೆ ಅಂತ ಕಟ್ಟಿದ್ದಾರೆ. ಹೌದಾ. ಇಲ್ಲಿ ಅಂದ್ರೆ ಸುಮಾರು 14 ಅಸಾಂಕ್ರಾಮಿಕ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಏನ್ ಮಾಡಿದ್ರೆ ತಪಾಸಣೆ ಮಾಡ್ತಾ ಹೋಗ್ತಾರೆ. ಯಾವ್ದು, ಫಾರ್ ಎಕ್ಸಾಂಪಲ್ ಅಂದ್ರೆ ಬಾಯಿ, ಸ್ತನ ಮತ್ತು ಗರ್ಭಕಂಠ ಕ್ಯಾನ್ಸರ್ಗಳಾಗಿರ್ಬೋದು, ಈ ತರ ರೋಗಗಳು ಏನ್ ಮಾಡ್ತಾರೆ, ಅವರಿಗೆ ಸಾಲಿ ಟ್ರೀಟ್ಮೆಂಟ್ ಮಾಡೋ ಮುಖಾಂತರ ಇದು ಮಾಡ್ತಾ ಹೋಗ್ತಾರೆ. ರೈಟ್. ಅದನ್ನ ಗೃಹ ಆರೋಗ್ಯ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 305ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕರ್ನಾಟಕವು ಭಾರತದಲ್ಲಿ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಿದ ಮೊದಲ ರಾಜ್ಯ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಟೆಲಿಮೆಡಿಸಿನ್ 2020ರಲ್ಲಿ ಪ್ರಾರಂಭ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಕರ್ನಾಟಕವು ಟೆಲಿಮೆಡಿಸಿನ್ ಅಡಿಯಲ್ಲಿ ಈ ಸಂಜೀವಿನಿ ಯೋಜನೆ ಪ್ರಾರಂಭಿಸಿದ ಮೊದಲ ರಾಜ್ಯ ಅಂತ ಕೊಟ್ಟರೆ ಅಲ್ಲ, ಇದು 2ನೇ ರಾಜ್ಯ ಆಗಿದೆ. ಸೊ ತಪ್ಪಾಗುತ್ತೆ. ಇಲ್ಲಿ ನಮಗೆ ಆಪ್ಷನ್ ಸಿ ತಪ್ಪಾಗುತ್ತೆ. ನೋಡ್ತಾ ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡಿದ್ರೆ ಆಕ್ಚುಲಿ ಈ ಹಾಸ್ಪಿಟಲ್ ಅಂತ ಮಾಡಿದ್ದಾರೆ, ಅಂದ್ರೆ ಎಲೆಕ್ಟ್ರಾನಿಕ್ ಹಾಸ್ಪಿಟಲ್ ಅಂತ ಮಾಡಿದ್ದಾರೆ.
ಇದನ್ನ ಮಾಡಿದ್ದು ನಮ್ಮ ದೇಶದಲ್ಲೇ ಕರ್ನಾಟಕ ಏನಾಗಿದೆ ಫಸ್ಟ್ ರಾಜ್ಯ ಆಗಿದೆ. ಅದೇ ರೀತಿ ಇನ್ನೊಂದು ಮಾಡಿದರೆ ಟೆಲಿಮೆಡಿಸಿನ್ ಅಂತ ಮಾಡಿದ್ದಾರೆ. ಅಂದ್ರೆ ಫೋನ್ ಮುಖಾಂತರ ಏನ್ ಮಾಡ್ತಾರೆ ಡಾಕ್ಟರ್ಸ್ಗಳು ನಿಮಗೆ ಮೆಡಿಸಿನ್ಗಳನ್ನ ಏನ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಟೆಲಿಮೆಡಿಸಿನ್ ಅಂತ ಕರೀತಾರೆ. ಇದು ಏನಂದ್ರೆ ನಮ್ಮ ರಾಜ್ಯ ಅಂದ್ರೆ 4ನೇ ರಾಜ್ಯ ಆಗಿದೆ, 4ನೇ ಸ್ಥಾನ ಆಗಿರುತ್ತೆ. ಎರಡನೇದಲ್ಲ 4ನೇ ಸ್ಥಾನ ಆಗಿರೋದಾಗಿದೆ, ರೈಟ್. ಅದೇ ರೀತಿ ಈ ಸಂಜೀವನಿ ಇದೆಯಲ್ಲ, ಇದರಲ್ಲಿ ನಮ್ಮ ರಾಜ್ಯ ಆಗಿದೆ 6ನೇ ಸ್ಥಾನದಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ತಪ್ಪಾಗುತ್ತೆ, ರೈಟ್. ಎಸ್, ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ 305ನೇ ಪ್ರಶ್ನೆ. 306ನೇ ಪ್ರಶ್ನೆ, ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಉತ್ಪನ್ನಗಳ ಬಳಕೆಗೆ ದಂಡವನ್ನ ಹೆಚ್ಚಿಸಿದಂತ ಕಾಯ್ದೆ ಯಾವುದು ಅಂತ ಕೇಳ್ತಾರೆ ಅಲ್ವಾ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರೆಲ್ಲ ಸಿಗರೇಟ್ ಸ್ಮೋಕ್ ಮಾಡ್ತಾರೆ ಅವ್ರಿಗೆ ದಂಡ ಹಾಕ್ತಾರೆ. ಹಾಗಾದ್ರೆ ಯಾವ ಕಾಯ್ದೆ ಮುಖಾಂತರ ಆಗ್ತಾರೆ ಅಂತ ಕೇಳ್ತಾರೆ. ಅದಕ್ಕೊಂದು ಆಕ್ಟ್ ಮಾಡಿದ್ರೆ ಕೋಟ್ಪಾ ಆಕ್ಟ್ ಅಂತ ಕರೀತಾರೆ. COTPA ಆಕ್ಟ್ ಆಫ್ 2003 ಅಂತ ಕರೀತಾರೆ. ಅಂದ್ರೆ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಆಫ್ 2003 ಪ್ರಕಾರ ಮಾಡ್ತಾರೆ. ಆಕ್ಚುಲಿ ಯಾರೆಲ್ಲ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಏನ್ ಮಾಡ್ತಾರೆ ಸ್ಮೋಕ್ ಮಾಡ್ತಾರೆ ಅವ್ರಿಗೆ ದಂಡ ಹಾಕ್ತಾರೆ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡ್ತಾ ಬೈ ಕೊಡ್ತಾ ಹೋಗ್ತಾರೆ ನಮಗೆ. ಸ್ಥಳದಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ, ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಅಂತ ಕರೀತಾರೆ, ಹೌದಾ. ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಆಕ್ಟ್ ಮಾಡಿದ್ರೆ ಅದು ಕೋಟ್ಪಾ ಆಕ್ಟ್ ಅಂತ ಕರೀತಾರೆ. ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆ 2003 ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ದಂಡ ಹಾಕಬಹುದು, ರೈಟ್. ಎಷ್ಟು ಅಂದ್ರೆ ಈಗ ಮೊದಲು ಎಷ್ಟು 200 ರೂಪಾಯಿ ಟಿಕೆಟ್ ಮಾಡಿದ್ರೆ 1000 ರೂಪಾಯಿ ಮಾಡಿದ್ದಾರೆ. 18 ರಿಂದ 21 ವರ್ಷರಿಗೆ ಆಕ್ಚುಲಿ ಇದು ಅಪ್ಲೈ ಆಗ್ತಾ ಹೋಗುತ್ತೆ. ಮತ್ತೆ ಯಾವುದೇ ರೀತಿಯ ಶಿಕ್ಷಣ ಸಂಸ್ಥೆಗಳು 100 ಮೀಟರ್ ಅಲ್ಲಿ ಸ್ಮೋಕ್ ಮಾಡಂಗಿಲ್ಲ, ಅದು ಕೂಡ ಹೇಳ್ತಾ ಹೋಗ್ತಾರೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಏನ್ ಮಾಡಿದ್ರು ಸುಮಾರು 185 ಹಳ್ಳಿಗಳನ್ನ ತಂಬಾಕು ಮುಕ್ತ ರಾಜ್ಯಗಳನ್ನಾಗಿ ಏನ್ ಮಾಡಿದ್ರೆ ಗ್ರಾಮ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಎಷ್ಟು 185 ವಿಲೇಜ್ಗಳನ್ನ ಟೊಬ್ಯಾಕೋ ಫ್ರೀ ವಿಲೇಜ್ಗಳಾಗಿ ಘೋಷಣೆ ಮಾಡಿದ್ದಾರೆ, ಗೊತ್ತಿರಬೇಕಾಗುತ್ತೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 307ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿ ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಕರ್ನಾಟಕದ ಸಾಕ್ಷರತಾ ಪ್ರಮಾಣವು ಭಾರತ ಸಾಕ್ಷರತಾ ಪ್ರಮಾಣಕ್ಕಿಂತ ಹೆಚ್ಚಾಗಿ ಅಂದುಕೊಂಡ್ರೆ ಎಸ್, ಹೌದು, ಕರೆಕ್ಟ್ ಆಗಿದೆ. ಎರಡನೇದು, ನಗರ ಸಾಕ್ಷರತಾ ಪ್ರಮಾಣವು ಗ್ರಾಮೀಣ ಸಾಕ್ಷರತಾ ಪ್ರಮಾಣಕ್ಕಿಂತ ಹೆಚ್ಚಾಗಿ ಅಂದುಕೊಂಡ್ರೆ ಇದು ಕೂಡ ಸರಿಯಾಗುತ್ತೆ. ಅದೇ ರೀತಿ ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮತ್ತು ಶಿಷ್ಯ ಸಂಖ್ಯೆ ಎಷ್ಟು ಬಂದ್ರೆ 1:40 ಅಂತ ಕರೀತಾರೆ. ಅಂದ್ರೆ ಒಬ್ಬ ಶಿಕ್ಷಕರಿಗೆ 41 ಸ್ಟೂಡೆಂಟ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಆಪ್ಷನ್ ಯಾವ್ದು ತಪ್ಪಾಗಿಲ್ಲ. ಹಾಗಾಗಿ ಆಪ್ಷನ್ 4 ಮೇಲೆ ಯಾವುದು ಅಲ್ಲ ಕೂಡ ಸರಿಯಾಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗಿ ಸರ್ ಇದೆಲ್ಲ ನಮಗೆ ಕರ್ನಾಟಕದಲ್ಲಿ ಬಂದಾಗ ನೋಡಿ ಸಾಕ್ಷರತೆ ನೋಡ್ತಾ ಹೋಗೋಣ, ಲಿಟರೇಸಿ ರೇಟ್ ಅಂತ ಕರಿತೀವಿ ಅಲ್ವಾ. ಇಲ್ಲಿ ನೋಡಿ ಜನರು ಕೊಟ್ಟಿದ್ದಾರೆ ಎಷ್ಟಿದೆ ನೋಡಿ. ಕರ್ನಾಟಕದಲ್ಲಿ ಎಷ್ಟಿದೆ ನಮಗೆ 75.36 ಇದೆ ಕರ್ನಾಟಕದ ಸಾಕ್ಷರತೆ ಬಂದು. ಭಾರತ ಎಷ್ಟಿದೆ 74.0 ಇದೆ. ಹಾಗಾಗಿ ದ ಕರ್ನಾಟಕ ಲಿಟರೇಸಿ ರೇಟ್ ಈಸ್ ಮೋರ್ ದೆನ್ ದಿ ಇಂಡಿಯಾಸ್ ಲಿಟರೇಸಿ ರೇಟ್ ಆಗಿದೆ. ಸೊ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಗ್ರಾಮೀಣ ನೋಡಿ, ಗ್ರಾಮೀಣದಲ್ಲಿ ಬಂದಾಗ ರೂರಲ್ ಎಷ್ಟಿದೆ 68.73 ಇದೆ. ನಗರದಲ್ಲಿ ಎಷ್ಟಿದೆ 85.72 ಇದೆ. ಅಂದ್ರೆ ಅರ್ಬನ್ ಏನಾಗಿದೆ, ಅರ್ಬನ್ ಲಿಟರೇಸಿ ರೇಟ್ ರೂರಲ್ಗಿಂತ ಜಾಸ್ತಿ ಆಗಿದೆ, ಅದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಮಹಿಳೆ ಪುರುಷ ನೋಡಿ ಕನ್ನಡದಲ್ಲಿ ಬಂದಾಗ 82.74 ಅಂದ್ರೆ ಪುರುಷರು ಜಾಸ್ತಿ ಇದ್ದಾರೆ, ಮಹಿಳೆಯರು ಕಡಿಮೆ ಇದ್ದಾರೆ. ಭಾರತದಲ್ಲಿ ಬಂದಾಗ 82 ಪುರುಷರಿದ್ದಾರೆ, 65.65 ಅಂದ್ರೆ ಮಹಿಳೆಯರಿದ್ದಾರೆ, ಇಲ್ಲಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ ಇಲ್ಲಿ ನಮಗೆ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗ್ತಾ ಹೋಗುತ್ತೆ. ಆಪ್ಷನ್ ಡಿ ಎಲ್ಲವೂ ಸರಿಯಾಗುತ್ತೆ, ಯಾವುದು ಕೂಡ ತಪ್ಪಾಗಿಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ 307ನೇ ಪ್ರಶ್ನೆ, ನಲಿಕಲಿ ಯೋಜನೆಯ ಯಾವ ಹಂತದ ಮಕ್ಕಳಿಗೆ ಜಾರಿಗೊಳಿಸಲಿ ಅಂತ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್. ಇದೊಂದು ಎಜುಕೇಶನ್ ಸ್ಕೀಮ್ ಅಂತ ಕರಿತಾ ಹೋಗ್ತೀವಿ ನಾವು. ಇದು ವಿಶೇಷವಾಗಿ ಅಂದ್ರೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಸಂಬಂಧಪಟ್ಟ ಸ್ಕೀಮ್ ಅಂತ ಕರೀತಾರೆ. ನಲಿಕಲಿ ಅಂದ್ರೆ ಇದು ಯಾಕಂದ್ರೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಸಿಸ್ಟಮ್ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇಸ್ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರೀತಾರೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಲಿಕಲಿ ಯೋಜನೆ ಅಂತ ಕರೀತಾರೆ. ಇದು ಚಟುವಟಿಕೆ ಆಧಾರಿತ ಬೋಧನೆ ಅಂತ ಕರೀತಾರೆ. ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಮತ್ತೆ ಲರ್ನಿಂಗ್ ಪ್ರಾಸೆಸ್ ಆಗಿರುತ್ತೆ. ಇದು ವಿಶೇಷವಾಗಿ ಯಾರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ತಾರೆ ಅವರಿಗೆ 1 ರಿಂದ 3ನೇ ತರಗತಿ ವಿದ್ಯಾರ್ಥಿಗಳು ಅಪ್ಲೈ ಆಗುತ್ತೆ. ಅದೇ ರೀತಿ ಯಾರೆಲ್ಲ ಉರ್ದು ಮೀಡಿಯಂ ಅಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ 1 to 2nd ಸ್ಟ್ಯಾಂಡರ್ಡ್ ಆಗುತ್ತೆ. ಇಲ್ಲಿ ಸ್ವಯಂ ಕಲಿಕೆ ಇರುತ್ತೆ, ಸ್ವಯಂ ಗತಿ ಕಲಿಕೆ ಯೂಸ್ ಮಾಡ್ತಾರೆ. ಅದೇ ರೀತಿ ಆನಂದದಾಯ ಕಲಿಕೆಯನ್ನ ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾರೆ, ರೈಟ್, ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಮಾಡಿದ್ರೆ ನೋಡಿ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಅಂತ ಮಾಡಿದ್ದಾರೆ. ಓಕೆನಾ. ಇದನ್ನ 2004ರಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ ಮಹಿಳೆಗೆ ವಿದ್ಯಾರ್ಥಿ ಅಂದ್ರೆ ಹುಡುಗಿರಿಗೆ ಸಂಬಂಧಪಟ್ಟ ಸ್ಕೂಲ್ ಆಗಿರುತ್ತೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 309ನೇ ಪ್ರಶ್ನೆ, ರಾಷ್ಟ್ರೀಯ ಕೌಶಲ್ಯ ಅರ್ಹತೆ ಚೌಕಟ್ಟು ಅಥವಾ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿ ಅಂತ ಕೊಟ್ಟಿದ್ದಾರೆ. ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಅಂತ ಕರೀತಾರೆ. ನೋಡ್ತಾ ಹೋಗೋಣ. ಇದನ್ನ MSCME ಸಚಿವಾಲಯ ಅಂತ ಕೊಟ್ಟರು. ಆಕ್ಚುಲಿ ಇದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಮಾಡಿದೆ. ಈ ಒಂದು ಫ್ರೇಮ್ವರ್ಕ್ ಅನ್ನ ಅವ್ರು ಏನ್ ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಎಜುಕೇಶನ್. ಸೊ ಹಾಗಾಗಿ ಫಸ್ಟ್ ಹೇಳಿಕೆನೆ ತಪ್ಪಾಗುತ್ತೆ. ಇದನ್ನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಜಾರಿಗೆ ತಂದುಕೊಂಡ್ರೆ ಎಸ್, ಇದು ಸರಿಯಾಗುತ್ತೆ.
ಅದೇ ರೀತಿ ಇದು 9th to 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟರೆ ಇದು ಕೂಡ ಕರೆಕ್ಟ್ ಆಗುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಯುವಕರಿಗೆ ವೃತ್ತಿಪರ ಕೌಶಲಗಳನ್ನ ತರಬೇತಿ ಕೊಡ್ತಾರೆ, ಇದು ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಲಾಂಚ್ಡ್ ಬೈ ದಿ ಮಿನಿಸ್ಟ್ರಿ ಆಫ್ ದಿ ಎಜುಕೇಶನ್, ನಾಟ್ ಮಿನಿಸ್ಟ್ರಿ MSME ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಸರ್ವೇದಲ್ಲಿ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟು ಅಂತ ಕರೀತಾರೆ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ ಫ್ರೇಮ್ವರ್ಕ್ ಅಂತ ಕರೀತಾ ಹೋಗ್ತಾರೆ. ಓಕೆನಾ, ಇದು ಯಾರು ಲಾಂಚ್ ಮಾಡಿದರೆ, ಇದನ್ನ ಶಿಕ್ಷಣ ಸಚಿವಾಲಯ ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ವೃತ್ತಿಪರ ಶಿಕ್ಷಣವನ್ನ ಕೊಡುವಂಥದ್ದು, ಜೊತೆಗೆ ಶಿಕ್ಷಣದಿಂದ ಉದ್ಯೋಗಕ್ಕೆ ಎಂಬ ಇದು ಮಾಡ್ತಾ ಹೋಗ್ತಾರೆ. ಇದು ವಿಶೇಷವಾಗಿ 9ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆಯನ್ನು ಅಧ್ಯಯನ ಮಾಡೋದ್ರಿಂದ ವಿನಂತಿ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಕೊಟ್ಟಂತ ಎಲ್ಲ ಇದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 310ನೇ ಪ್ರಶ್ನೆ. ಶಿಕ್ಷಕ ಕಿರಣವು ಕಾರ್ಯಕ್ರಮವು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟ ಅಂತ ಕೇಳ್ತಾರೆ. ಶಿಕ್ಷಣ ಕಿರಣ ಸ್ಕೀಮ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ ಈ ಶಿಕ್ಷಣ ಕಿರಣ ಅಂದ್ರೆ ಆಕ್ಚುಲಿ ಇದು ವಿಶೇಷವಾಗಿ ಅಂದ್ರೆ ಏನಾಗಿದೆ, ವಿದ್ಯಾರ್ಥಿಗಳ ಸಾಧನೆ ಟ್ರ್ಯಾಕಿಂಗ್ ಮಾಡುವಂತ ವ್ಯವಸ್ಥೆ ಅಂತ ಕರೀತಾರೆ. ಇಟ್ಸ್ ಸ್ಯಾಟ್ಸ್ ಗೊತ್ತಲ್ಲ ನಿಮಗೆ, ಸ್ಯಾಟ್ಸ್ ಕೇಳಿದಿರಲ್ಲ ಕೂಡ. ಸ್ಯಾಟ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾನೆ, ಒಂದು ಸ್ಕೀಮ್ ಮಾಡಿದರೆ ಶಿಕ್ಷಣ ಕಿರಣ ಅಂತ ಕರೀತಾರೆ. ಇಲ್ಲಿ ಇದೊಂದು ಏನಾಗಿದೆ, ವಿದ್ಯಾರ್ಥಿ ಸಾಧನ ಮೇಲ್ವಿಚಾರಣೆ ವ್ಯವಸ್ಥೆ ಅಂತ ಕರೀತಾರೆ. ಇಟ್ಸ್ ಎ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಅಂದ್ರೆ ಮಕ್ಕಳ ಒಂದು ಹಾಜರಾತಿ ಆಗಿರ್ಬೋದು, ಶೈಕ್ಷಣಿಕ ಸಾಧನೆ ಆಗಿರ್ಬೋದು, ಉತ್ತೀರ್ಣತೆ ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ ಇದರಲ್ಲಿ ದಾಖಲೆ ಮಾಡ್ತಾ ಹೋಗ್ತಾರೆ. ರೈಟ್. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದ್ರೆ ನೋಡಿ, ಗಣಿತ ಗಣಕ ಅಂತ ಮಾಡಿದ್ರು, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಏನ್ ನೋಡಿ ಏನ್ ಮಾಡ್ತಾರೆ ಇಲ್ಲಿ, ಎಲ್ಲಾ ಸರ್ಕಾರಿ ಶಾಲೆ ಇದೆಯಲ್ಲ ಅಲ್ಲಿ 3 to 5th ಸ್ಟ್ಯಾಂಡರ್ಡ್ ಓದ್ತಿರೋ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ ಧೋರಣೆ ಮುಖಾಂತರ ಮ್ಯಾಥ್ಸ್ ಕಾರ್ಯಕ್ರಮಗಳನ್ನ ಅಂದ್ರೆ ಅವರು ಏನಂದ್ರೆ ಕ್ರಿಯೆಗಳನ್ನ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ ಟೀಚರ್ಸ್ ಜೊತೆ ಅಥವಾ ಆನ್ಲೈನ್ ಮುಖಾಂತರ. ಅದು ನಾವು ಗಣಿತ ಗಣಕ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಮಾಡಿದ್ದಾರೆ, ಮರುಸಿಂಚನ ಮಾಡಿದ್ದಾರೆ. ಓಕೆ, ಏನಂದ್ರೆ ಇದು ವಿಶೇಷವಾಗಿ 6 to 10th ವಿದ್ಯಾರ್ಥಿಗಳಿಗೆ ಮಾಡುವಂತ ಒಂದು ಸ್ಕೀಮ್ ಅಂತ ಕರಿತೀವಿ ನಾವು. ರೈಟ್. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ, 301ನೇ ಪ್ರಶ್ನೆ. ಸರಕಾರಿ ಶಾಲೆಗಳಲ್ಲಿ ಬ್ಯಾಗ್ಲೆಸ್ ಡೇ ಅಂತ ಮಾಡಿದಾರೆ ಗೊತ್ತಲ್ವಾ? ಇದು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ನಾವು ಯಾವಾಗ ಆಚರಣೆ ಮಾಡ್ತಾರೆ, ಶನಿವಾರ ಆಚರಣೆ ಮಾಡ್ತಾ ಹೋಗ್ತಾರೆ. ಇಟ್ಸ್ ಸೆಲವ್ಡ್ ಇನ್ ದಿ ಸ್ಯಾಟರ್ಡೇ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದಕ್ಕೆ ಸ್ಕೀಮ್ ಮಾಡಿದ್ರೆ ಗೊತ್ತಲ್ವಾ, ಶನಿವಾರ ಸಂಭ್ರಮ ಸ್ಕೀಮ್ ಅಂತ ಕರೀತಾರೆ. ಏನ್ ಮಾಡಿದರೆ, ಶನಿವಾರ ಸಂಭ್ರಮ ಯೋಜನೆ ಅಂತ ಮಾಡಿದರೆ ಅಥವಾ ಸಂಭ್ರಮ ಶನಿವಾರ ಅಂತ ಮಾಡಿದರೆ ಏನ್ ಮಾಡ್ತಾರೆ, ಪ್ರತಿ ತಿಂಗಳು 3ನೇ ಶನಿವಾರ ಇದೆಯಲ್ಲ ಅವಾಗ ಏನಾದ್ರು ಮಕ್ಕಳು ಶಾಲೆಗಳಿಗೆ ಯಾವುದೇ ರೀತಿಯ ಬ್ಯಾಗ್ಗಳು ಒಯ್ಯುವಂತ ಅವಶ್ಯಕತೆ ಇಲ್ಲ. ಏನ್ ಮಾಡ್ತಾರೆ ಅಲ್ಲಿ ಆಕ್ಚುಲಿ ಆಕ್ಟಿವಿಟಿಗಳನ್ನ ಮಾಡುವಂತ ಹೋಗ್ತಾರೆ. ಓಕೆನಾ, ಮಕ್ಕಳಿಗೆ ಒಂದು ಸಿವಿಲ್ ಸೆನ್ಸ್ ಅಥವಾ ನಾಗರಿಕ ಬಗ್ಗೆ ಮುಟ್ಟಿಸುವಂಥದ್ದು ಮಾಡ್ತಾ ಹೋಗ್ತಾರೆ. ವೃತ್ತಿಪರ ಕೌಶಲ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಅಂದ್ರೆ ಏನ್ ವರ್ಷದಲ್ಲಿ ಮಾಡ್ತಾರೆ, ಸುಮಾರು 10 ಬ್ಯಾಗ್ಲ ದಿನಗಳ ಆಚರಣೆ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಸಂಭ್ರಮ ಶನಿವಾರ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದ್ರೆ ನೋಡಿ, ಓದು ಕರ್ನಾಟಕ ಅಂತ ಮಾಡಿದೆ. ಓದು ಕರ್ನಾಟಕ ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು 4ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ, ಮೂಲಭೂತ ಸಾಕ್ಷರತೆ ಅಂತ ಕರೀತಾರೆ. ಅಂದ್ರೆ ಫಂಡಮೆಂಟಲ್ ಲಿಟರೇಸಿ ಬಗ್ಗೆ ಆಮೇಲೆ ನ್ಯೂಮರಸಿ ಬಗ್ಗೆ ಏನ್ ಮಾಡ್ತಾರೆ, ಆಕ್ಚುಲಿ ಟ್ರೈನ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಓದು ಕರ್ನಾಟಕ ಅಂತ ಕರೀತಾರೆ. ಅದನ್ನ ಆಕ್ಚುಲಿ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನಿಪುಣ ಸ್ಕೀಮ್ ಅಂತ ಕರೀತಾರೆ. ಕೇಳಿದ್ರ ನಿಪುಣ ಕಾರ್ಯಕ್ರಮ ಮಾಡಿದ್ರೆ ಸೇಮ್ ಇಲ್ಲಿ ಅದು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದ್ರೆ ನೋಡಿ, ಗಣಿಕಾ ಕಲಿಕಾ ಆಂದೋಲನ ಅಂತ ಮಾಡಿದ್ದಾರೆ. ಆಕ್ಚುಲಿ ಇದನ್ನ ವಿಶೇಷವಾಗಿ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೆ ರೀಸೆಂಟ್ ಆಗಿದ್ರೆ 6ರಿಂದ 8ನೇ ತರಗತಿ ಕೂಡ ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಅಂದ್ರೆ ಏನ್ ಮಾಡ್ತಾರೆ, ಅಕ್ಷರ ಫೌಂಡೇಶನ್ ಮುಖಾಂತರ ಆಕ್ಚುಲಿ ಅವರಿಗೆ ಗಣಿತ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ಪ್ರಾಥಮಿಕ ತರಗತಿಗಳಲ್ಲಿ. ದಟ್ ಇಸ್ ಕಾಲ್ಡ್ ದ, ಇಲ್ಲಿ ವಿಶೇಷವಾಗಿ ಶಿಕ್ಷಕರು ಕೂಡ ಕೊಡ್ತಾ ಹೋಗ್ತಾರೆ, ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಗಣಿತ ಕಲಿಕಾ ಆಂದೋಲನ ಅಂತ ಕರೀತಾರೆ. ಸೊ ಹಾಗಾಗಿ ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಸೇತುಬಂಧ ಕಾರ್ಯಕ್ರಮ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಮಟ್ಟ ಸಾಮರ್ಥ್ಯನ ಗುರುತಿಸುವಂಥದ್ದು ಈ ಸ್ಕೀಮ್ ಮುಖ್ಯ ಉದ್ದೇಶವಾಗಿದೆ. ಇದು ವಿಶೇಷವಾಗಿ 1 to 10 ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುವಂತ ಒಂದು ಸ್ಕೀಮ್ ಅಂತ ಕರಿತೀವಿ. ರೈಟ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇನ್ನೊಂದು ಮೌಲ್ಯ ಶಿಕ್ಷಣ ಅಥವಾ ನಾವು ವ್ಯಾಲ್ಯೂ ಎಜುಕೇಶನ್ ಅಂತ ಕರಿತಾರೆ. ವೆರಿ ಇಂಪಾರ್ಟೆಂಟ್. ಅದು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ 1 to 10th ಓದ್ತಿರೋ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಏನಂದ್ರೆ ಮಕ್ಕಳಲ್ಲಿ ದಯೆ ಬಗ್ಗೆ, ಗೌರವ ಬಗ್ಗೆ, ಪ್ರಾಮಾಣಿಕತೆ ಬಗ್ಗೆ, ಬದ್ಧತೆ ಬಗ್ಗೆ, ಸುಸ್ಥಿರ ಜೀವನ ಬಗ್ಗೆ, ಹೌದಾ, ಹೊಣೆಗಾರಿಕೆ ಬಗ್ಗೆ, ಪರಿಸರ ಜಾಗೃತಿ ಬಗ್ಗೆ ಏನ್ ಮಾಡ್ತಾರೆ, ಮಾಹಿತಿ ಕೊಡ್ತಾ ಹೋಗ್ತಾರೆ. ಅದನ್ನ ನಾವು ಮೌಲ್ಯ ಶಿಕ್ಷಣ ಅಂತ ಕರಿತೇವೆ ನಾವು. ರೈಟ್. ಸೊ ಗೊತ್ತಿರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ 311ನೇ ಪ್ರಶ್ನೆ. 12ನೇ ಪ್ರಶ್ನೆ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂತ ಕರೀತಾರೆ. ಪೋಕ್ಸೋ ಗೊತ್ತಲ್ವಾ? ಏನು ಪೋಕ್ಸೋ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ದಿ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಅನ್ನ ಯಾವ ವರ್ಷ ಜಾರಿ ಮಾಡಿದ್ರು ಅಂತ ಕೇಳ್ತಾರೆ. ಇದು ಜಾರಿಗೆ ಆಗಿದೆ ಅಂದ್ರೆ 2002ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಪೋಕ್ಸೋ ಕಾಯ್ದೆ ಅಲ್ವಾ, ವೆರಿ ಇಂಪಾರ್ಟೆಂಟ್, ತುಂಬಾ ನ್ಯೂಸ್ ಅಲ್ಲಿ ಇದೀಗ. ಏನ್ ಮಾಡ್ತಾರೆ ಆಕ್ಚುಲಿ ಇದನ್ನಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಮಾಡುವುದು 2000 ಮಾಡ್ತಾ ಹೋಗ್ತಾರೆ. 2012 ಸಾರಿ
2012 ಅನ್ಸುತ್ತೆ. ಐ ಥಿಂಕ್ ಒನ್ಸ್ ಇವಕ್ಕೆ ಕ್ಲಾರಿಫೈ ಮಾಡ್ಕೊಳ್ಳಿ, ಅಂದ್ರೆ ನಾನು ಇನ್ನೊಂದು ನೆಕ್ಸ್ಟ್ ಅಲ್ಲಿ ಹೇಳ್ತಾ ಹೋಗ್ತೇನೆ. ಓಕೆನಾ, 2012 ಆಕ್ಚುಲಿ ನಾಟ್ 2002. ಓಕೆ, ಒನ್ಸ್ ಅಗೇನ್ ನಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ, ರೈಟ್. ಓಕೆ, 2000 ಮಾಡ್ತಾ ಹೋಗುತ್ತಾ ಏನಂದ್ರೆ 9ನೇ ತರಗತಿ ಮೇಲ್ಪಟ್ಟ ಮಕ್ಕಳಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಹೋಗ್ತೀನಿ, ಕಾಯ್ದೆ ಬಗ್ಗೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಒಂದ್ಸಲ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ, ರೈಟ್, ನೆಕ್ಸ್ಟ್ ಕ್ಲಾಸಲ್ಲಿ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. 312 ಪ್ರಶ್ನೆ. ಪರಾಕ್ ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ ಎಂಬುದು ಕೆಳಗಿನ ಯಾವುದಕ್ಕೆ ಸಂಬಂಧ ಕಾರ್ಯಕ್ರಮ ಅಂತ ಕೇಳ್ತಾರೆ. ಇದು ವಿಶೇಷವಾಗಿ ಶಿಕ್ಷಣದಲ್ಲಿ ಮೌಲ್ಯಮಾಪನ ಮಾಡೋದು ಮತ್ತು ಕಲಿಕಾ ಫಲಿತಾಂಶಗಳ ಸಮೀಕ್ಷೆ ಮಾಡೋದು ಏನಂದ್ರೆ ಈ ಒಂದು ಪರಾಕ್ನ ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಮೆನ್ಷನ್ ಮಾಡ್ತಾ ಹೋಗ್ರಿ. ಪರಾಕ್ ಅಂದ್ರೆ ಫುಲ್ ಫಾರ್ಮ್ ಗೊತ್ತಿರಬೇಕು. ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ದಿ ನಾಲೆಜ್ ಅಂಡ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಓಕೆ, ಇದನ್ನ ಏನ್ ಮಾಡಿದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020ರಲ್ಲಿ ಈ ಒಂದು ಸಿಸ್ಟಮ್ ಅನ್ನು ಜಾರಿ ತರೋದಾಗಿದೆ. ಏನೇನ್ ಮಾಡ್ತಾರೆ ಮಕ್ಕಳದೊಂದು ಮೌಲ್ಯಮಾಪನ ಮಾಡ್ತಾ ಹೋಗ್ತಾರೆ. ಸೊ ನಾವು ಅದನ್ನ ಫರಾಕ್ ರಾಷ್ಟ್ರೀಯ ಸರ್ವೇಕ್ಷಣೆ ಅಂತ ಕರಿತೀವಿ ಅಥವಾ ಸಮೀಕ್ಷೆ ಅಂತ ಕರಿತಾ ಹೋಗ್ತಾರೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಬಾಲಚೇತನವನ್ನ ಅಂತ ಮಾಡಿದರೆ ಭಾಷೆವನ್ನ, ಅದೇ ರೀತಿ ಬಾಲಚೇತನ ಪ್ರಕಾರ ಭಾಷೆ 2 ಅಂತ ಅವರಿಗೆ ಮಕ್ಕಳಿಗೆ ಒಂದು ಬುಕ್ಸ್ ಗಳ ಕೊಡ್ತಾ ಹೋಗ್ತಾ ಇದ್ದಾರೆ ಅಡಿಯಲ್ಲಿ. ಅಂದ್ರೆ ಇದು ಮಾಡ್ತಾ ಹೋಗ್ತಾರೆ. ಇದು ಡಿಫ್ರೆಂಟ್ ಆಗಿರುವಂತ ಬಾಲಚೇತನ ಅಂತಂದ್ರೆ, ಸೊ ಭಾಷೆ ಅಂದ್ರೆ ಕನ್ನಡ, ಬಾಲಚೇತನ 2 ಅಂದ್ರೆ ಭಾಷೆ 2 ಕನ್ನಡ ಇಂಗ್ಲಿಷ್ ಇರುತ್ತೆ. ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ, ರೈಟ್. ನೆಕ್ಸ್ಟ್ ನೋಡ್ತಾ 314ನೇ ಪ್ರಶ್ನೆ. NMMS ಯೋಜನೆಯ ಪೂರ್ಣರೂಪ ಅಂತ ಕೇಳ್ತಾರೆ. ಒಂದು ಸ್ಕೀಮ್ ಮಾಡಿದ್ರು ನೋಡಿ. ಏನದು NMMS ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಕರೀತಾರೆ, ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, NMMS ಫುಲ್ ಫಾರ್ಮ್ ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. NMMS ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಕರೀತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಅಂದ್ರೆ ಯಾರೆಲ್ಲ ಶಾಲೆಗಳಲ್ಲಿ ಒಂದು ಹಿಂದುಳಿದ ಮಕ್ಕಳು ಇರ್ತಾರೆ, ಅದು ವಿಶೇಷವಾಗಿ 8ನೇ ಕ್ಲಾಸ್ ಓದ್ತಿರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ಸೊ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಎಷ್ಟು ಕೊಡ್ತಾರೆ ನೋಡಿ, ವಾರ್ಷಿಕ 12,000 ಕೊಡ್ತಾರೆ. ಇವನ್ 9 to 12 ವರೆಗೆ ಕೊಡ್ತಾರೆ. ಓಕೆನಾ. ಸೊ ಹಾಗಾಗಿ ದಟ್ ಈಸ್ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಇದಿಷ್ಟು ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ ಮತ್ತೆ ಕೂಡ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಿ ಯು ಟುಮಾರೋ ಕ್ಲಾಸ್. ಬೈ ಬೈ.